ಜಾಯಿನ್ ಸದ್ಯ ಮಾಡಿ ಆಫ್ ಮಾಡು, ಆಫ್ ಕ್ಲಾಸ್ ಅಟೆಂಡ್ ಮಾಡು, ಆಫ್ ನಾವು. ಹಲೋ, ಶ್ರೀ ಗುರುಭ್ಯೋ ನಮಃ. ಎಲ್ಲ ಬನ್ರಿಪ್ಪ. ಶ್ರೀ ಗುರುಭ್ಯೋ ನಮಃ ಪರಮ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ 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 ದೇವದೇ ತಸ್ಯ ನಿಸರತೆ ವಾಣಿ ಜಂಜನ್ಯಾ ಪ್ರಭಾಗವತ್ ಅಭ್ರಮಂ ಭಗ್ಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರ್ಖಂಡಿತೈಃ ಗುರುಭಾವಂ ನಿಂದಯಂತಿ ಭಾತಿಶ್ರೀ ಜಯತೀರ್ಥವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಜ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ಶ್ರೀ ವ್ಯಾಸತೀರ್ಥ ಗುರುರ್ಭೂಯಾ ತಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಕಾಕರಾಣಕಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯಾನ್ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪ್ರಣವತ್ ಕಾಮಧೇನುಂ ಚ ಭಜ ಸುರತರೂಪಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿಪರ್ಯಂತಂ ಗುರೂಣಾಂ ಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾರೆಲ್ಲ ಬಂದಿದ್ರಿಪ್ಪ? ಅನಿರುದ್ಧ, ಗುರುಗಳೇ ರೇಣುಕಾ ಬಂದಿದ್ದಾನೆ ಗುರುಗಳೇ. ಬ್ಯಾಚ್ ಟೂಲಿ. ಗುರುಗಳೇ ಮದ್ವೆ ರೇಣುಕಾ ಬಾಮ. ಸಹನಾ ಮಾಮ. ಬಾಪ, ಇನ್ನು ನಾವು ವಿಜಯದಾಸರ ಕವಚ ಆರಂಭಿಸಿದ್ದೆವು. ಸಂಧ್ಯಾ ಬಾಪ. ನಮಸ್ಕಾರ ಗುರುಗಳೇ. ಉಮಾಶ್ರೀ ಬಂದದ. ಉಮಾಶ್ರೀ ನಮಸ್ಕಾರ. ಬೇರೆ ಯಾರು ಬಂದಿದ್ರಿಮ್ಮ? ಮದ್ವೇಷ. ಮದ್ವೇಷ, ರೇಣುಕಾ, ಸಂಧ್ಯಾ, ಸಹನಾ, ವೈಭವ್, ಪೂರ್ಣಶ್ರೀ. ಬೇರೆ ಯಾರಿದ್ರಿ? ವಾಪ ವರುಣವಿ. ಪ್ರಹ್ಲಾದ್ ಬಂದಿದ್ದಾನೆ. ಓ ಪ್ರಹ್ಲಾದ್. ಪ್ರಹ್ಲಾದ್, ಏನ್ ನಿನ್ನ ಲೀವ್ ಹಾಕ್ಬಿಟ್ಟಿ? ಹೌದು, ಹೊರ ಹೋಯ್ತಿಯಾ? ಸರಿ. ಹೌದು. ಬ್ಯಾಚ್ ಟೂಲಿ ಅನಿರುದ್ಧ ಅಂಡ್ ಉಮಾಶ್ರೀ ಇಬ್ಬರು ತನೆಯಮ್ಮ. ಬೇರೆ ಯಾರು ಬಂದ್ರಿ? ಅನಿರುದ್ಧ ಉಮಾಶ್ರೀ ಇಲ್ಲಂಗ ಬೇರೆ ಯಾರು ಬಂದಿದ್ರಿಪ್ಪ? ಇಬ್ಬರು ತನೆಯ? ಋಷಿಕೇಶ್ ಬಂದ. ಯಾರು? ಗುರುಗಳೇ ಉಮಾಶ್ರೀಯೋட ತಮ್ಮ. ತಮ್ಮ ಋಷಿಕೇಶ್. ಶ್ರೀ ಗುರುಭ್ಯೋ ನಮಃ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ನಾವು ನಿನ್ನ ನೋಡಿದ್ದೆವು, ವಿಜಯದಾಸರ ಕವಚ ಪ್ರಾರಂಭ ಮಾಡಿದೆವು. ಮೊದಲಿ ವಿಜಯದಾಸರು ಬ್ಯಾಚ್ 1 ಫುಲ್ಲ ತೆಗೆದೆವು ನಾವು. ನಿನ್ನ ಹೇಳ್ತಾ ಇದ್ದ ಇದನ್ನ ಮಧ್ಯದಲ್ಲಿ ಕಥೆಯೋಡ ಜೋಡಿಸಿತಾನೆ ಈ ವಿಜಯದಾಸರ ಕವಚ ನಾವು ಹೇಳ್ತಾ ಇದ್ದೆವು. ಅದೇ ರೀತಿ ಇದು ಮಾಡುತ್ತೇವು. ಆಮೇಲೆ ಸೆಕೆಂಡ್ ಹಾಫ್ ಬಂದು ರಾಮಾಯಣ ಕಥಾಪಾತ್ರ ವಿತ್ ನಿರ್ಣಯ, ದ ಲೆಸನ್ಸ್ ಫ್ರಮ್ ರಾಮಾಯಣ
ಕ್ಯಾರೆಕ್ಟರ್ಸ್. ಓಕೆವಾ? ನಿನ್ನ ಬಂದು ನಾವು ಶಬರಿ ನೋಡಿದ್ದೆವು, ಇವತ್ತು ಇನ್ನೊಂದು ಕ್ಯಾರೆಕ್ಟರ್ ನೋಡೋಣ. ಸರಿ. ಕಾಣಿಸ್ತೀಯ ಎಲ್ಲರಿಗೂ? ಕಾಣಿಸುತ್ತೆ ಗುರುಗಳೇ. ಸ್ಮರಿಸಿ ಬದುಕಿರೋ ದಿವ್ಯ ಚರಣಗೆರಗಿರೋ, ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ. ದಾಸರಾಯನ ದಯವ ಸೂಸಿ ಪಡೆದನ, ದೋಷರಹಿತನ ಸಂತೋಷ ಭರಿತನ. ಜ್ಞಾನವಂತನ ಬಲು ನಿಧಾನಿ ಶಾಂತನ, ಮಾನ್ಯವಂತನ ಬಹುವಧಾನ್ಯದಾತನ. ಹರಿಯ ಭಜಿಸುವ ನರ ಹರಿಯ ಯಜಿಸುವ, ದುರಿತ ತ್ಯಜಿಸುವ ಜನಕ್ಕೆ ಹರುಷ ಸುರಿಸುವ. ಮೋದ ಭರಿತನ ಪಂಚಭೇದ ಭರಿತನ, ಸಾರು ಚರಿತನ ಮನ ವಿಷಾದ ಮರೆತನ. ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಅವನವಾಗದು, ನಮ್ಮವರ ಮತವಿದು. ಪಾಪ ಕೋಟಿಯ ರಾಶಿ ಲೇಪವಾಗದು, ತಾಪ ಕಳೆವನು ಬಲು ದಯಾಪಯೋನಿಧಿ. ಕವನ ರೂಪದಿ ಹರಿಯ ಸ್ತವನ ಮಾಡಿದ, ಭುವನ ಬೇಡಿದ ಮಾಧವನ ನೋಡಿದ. ಇದುವರೆಗೆ ನೋಡಿದ್ದೆವು ಅಲ್ವಾ ನಿನ್ನೆ? ರಂಗಮಿಂದನ ಭವವು ಹಿಂಗಿತೆಂದನ, ಮಂಗಳಾಂಗನ ಅಂತರಂಗವರಿತನ. ರಂಗನಿಂದನ ಭವವು ಹಿಂಗಿತೆಂದನ, ಮಂಗಳಾಂಗನ ಅಂತರಂಗವರಿತನ. ವಿಜಯದಾಸರನ್ನ ಏನ್ ಹೇಳ್ತಾರ ಅಂದ್ರೆ, ಮಾಧವನ ನೋಡಿದ, ಮುಂದಿನ ಪದ್ಯದಲ್ಲಿ ಮಾಧವನ ನೋಡಿದ, ಮಂಗಳಾಂಗನ ಅಂತರಂಗವರಿತನ ಅಂತೇಳಿ. ಅಂತರಂಗದಲ್ಲಿ ಅಂದ್ರೆ ಒಳಗೆ, ನಮ್ಮೊಳಗೆ ಅವರೊಳಗೆ ರಂಗನನ್ನು ಇಟ್ಟುಕೊಂಡವ, ರಂಗನನ್ನು ನೋಡಿದವರು, ಮಾಧವನ ನೋಡಿದವರು. ಅವರು ತಿರುಪತಿ ಹೋಗಿದ್ರು, ರಥೋತ್ಸವ ನಡೀತಾ ಇತ್ತು. ರಥಕ್ಕೆ ಹೊರಗೆ ಆ ಉತ್ಸವ ಮೂರ್ತಿಯನ್ನು ತಗೊಂಡೋಗಿ ಇಟ್ಟಿದ್ದಾರೆ. ಸರಿಯಾ? ಒಳಗ ಮೂಲವರು ದರ್ಶನ. ಆ ಕಾಲದಲ್ಲಿ ಹೆಂಗಂದ್ರೆ ರಥೋತ್ಸವ ನಡೆಯ ವೇಳೆ ದರ್ಶನ ನಡಿಲಾರದು. ಯಾತಕ್ಕೆ ಅಂದ್ರೆ ಒಳಗರ ದೇವರು ಹೊರಗ ಬಂದಿದ್ದಾರೆ ಅಂತ ಹೇಳಿ ದರ್ಶನ ನೆಲೆಸಿಟ್ಬಿಡೋರು. ಆಗ ಎಲ್ಲ ಜನ ಹೊರಗೆ ಬಂದಿದ್ರು. ಇವ್ರೇನ್ ಮಾಡಿದ್ರು, ರಥ ಸೆಲಿಬೇಕು ಎಲ್ಲಾರು ಗೋವಿಂದ ಅಂತ ಹೇಳಿ. ರಥ ಮುಂದೆ ಹೋಗವೇ ಇಲ್ಲ. ಆಗ ಎಲ್ಲರಿಗೂ ಏನಾಗಿಡ್ತು, ಅರ್ಥ ಆಗಿಲ್ಲ. ಏನ್ ಮಾಡಿದ್ರೆ ರಥ ನಗರಲ್ಲ ಅಂತ, ಜರಗಳ ಅಂತ ರಥ. ಆಗ ಎಲ್ಲಾರು ವಿಜಯದ ಏನು ಅಂತ ಕೇಳಿದಾಗ ಒಳಗ ಒಬ್ರು ಆವೇಶದಿಂದ ದೇವರು ಒಬ್ರು ಒಳಗ ನುಗ್ಗಿ ಹೇಳಿದ್ರು, ಒಳಗ ನನ್ನ ಸೆಳೆದು ಒಬ್ಬ ಇಟ್ಟುಕೊಂಡಿದ್ದಾರೆ ಅಂತ. ನೋಡಿದ್ರೆ ಒಳಗೋಗಿ ಗುಡಿ ಒಳಗ ಪೂರ ಹುಡುಕ್ತಾ ಇದ್ದಾರೆ. ನೋಡ್ರೆ ವಿಜಯದಾಸರು ಧ್ಯಾನದಲ್ಲಿ ಕುಳಿತು ಧ್ಯಾನದಲ್ಲಿ ಇದ್ದಿದ್ರು. ಅವ್ರಿಗೆ ಹೆಂಗಂದ್ರೆ ಒಳಗ ಕಣ್ಣು ಮುಚ್ಚಿದ್ರೆ ಒಳಗರ ಬಿಂಬರೂಪಿ ಒಳಗರ ದೇವರನ್ನ ನೋಡ್ತಾ ಇದ್ರು. ಶ್ರೀನಿವಾಸನನ್ನ ಒಳಗರ ಬಿಂಬರೂಪಿ ಐಕ್ಯಮತ್ವ ಎರಡು ಒಬ್ಬನೇ ಹೇಳಿ ಚಿಂತನೆ ಮಾಡುತ್ತಾ ದರ್ಶನ ಮಾಡ್ತಾ ಇದ್ರು. ಆಗ ದೇವರನ್ನ ಅವರು ಸೆಳೆದು ಹಿಡ್ಕೊಂಡಿದ್ದಾರೆ ಅಂತ ಎಲ್ಲರಿಗ ವಿಜಯದಾಸರ ಮಹಿಮೆಯನ್ನು ತೋರಿಸಿಕೊಳ್ಳಕ್ಕಾಗಿ ಹೇಳಿದ್ರು. ಹಾಗೆ ಇಲ್ಲಿ ಬಂದು ವಿಜಯದಾಸರ ನಮಸ್ಕಾರ ಮಾಡಿ ನೋಡಿದ, ಕಣ್ಣು ತೆರೆದು ನೋಡಿರು. ಏನಂದ್ರೆ ರಥ ಅಲ್ಲಿ ನಗರಲ್ಲ, ಇಲ್ಲ ಜನಗಳಲ್ಲ ಅಂತ. ಹೊಡತೆ ಎಲ್ಲ ವಿಜಯದಾಸರು ಓಡಿ ಬಂದು ಇಲ್ಲಿ ಭಗವಂತನ ಮೇಲೆ ಹಾಡನ್ನ ಹೇಳಿದ್ದಾರೆ. ವಿಜಯದಾಸರು ಎಷ್ಟೋ ಹಾಡುಗಳು ತಿರುಪತಿ ತಿಮ್ಮಪ್ಪನ ಮೇಲೆ ಹೇಳಿದ್ದಾರೆ. ರಂಗವಳಿದನ ಅಂತರಂಗದಲ್ಲಿ ಏನು ಮಂಗಳಾಂಗಣ ಅಂತ ರಂಗವರಿತನ. ಅಂತರಂಗದಲ್ಲಿ ಅಂದ್ರೆ ಒಳಗೆ ಭಗವಂತನ ಇಟ್ಟುಕೊಂಡವರು, ಭಗವಂತನ ಯಾವಾಗಲೂ ನೋಡ್ತಾ ಬಂದವರು. ಕಾಶಿನಗರದಲ್ಲಿದ್ದ ವ್ಯಾಸದೇವನ ದಯವ ಸೂಸಿ ಪಡೆದನ ಉಲ್ಲಾಸತನದಲ್ಲಿ. ಕಾಶಿನಗರದಲ್ಲಿದ್ದ ವ್ಯಾಸದೇವನ ದಯವ ಸೂಸಿ ಪಡೆದನ ಉಲ್ಲಾಸತನದಲ್ಲಿ.
ಕಾಶಿನಗರಲ್ಲಿ ವ್ಯಾಸದೇವನ ದಯವ ಸೂಸಿ ಪಡೆದನ. ನಾವು ನೋಡಿದೆವು ಕತೆ. ಫುಲ್ ಬ್ಯಾಚ್ 1 ಬಂದವರಿಗೆ ಕತೆ ತಿಳಿದಿರ. ಅದು ನಿನ್ನ ನಾ ಹೇಳಿದ್ದೆ, ವಿಜಯದಾಸರು ಅವರ ದಾಸರಾಗಲಕ್ಕೆ ಮಿಂಚೆ ಹೆಂಗ ಕಷ್ಟಪಡ್ತಾ ಇದ್ರು, ಊಟಕ್ಕೆ ಕಷ್ಟಪಡ್ತಾ ಇದ್ರು, ಅವರಿಗೆ ವಸ್ತ್ರ ಇಲ್ಲ, ಎಲ್ಲಾರ ಕಾಲಿ ಬೀಳ್ತಾ ಇದ್ರು. ಅಂತ ಮಾರಿ ಒಂದು ಪರಿಸ್ಥಿತಿ ಇದ್ದಾಗ ಅವ್ರಿಗೇನಾಗಿತ್ತು, ಕಾಶಿ ಹೋಗಿ ಸೂಸೈಡ್ ಮಾಡಬೇಕು ಅಂತ ಹೊರಟಿದ್ರು. ಆತ್ಮಹತ್ಯ, ಇನಿಮೇ ನಾ ಇಲ್ಲದ್ದು ಪ್ರಯೋಜನ ಇಲ್ಲ, ಗಂಗೆಯಲ್ಲಿ ಬಿದ್ದು ಬಿಡ್ತಾನೆ ಅಂತ ಹೇಳಿ ಹೊರಟಿದ್ರು. ಆಗ ಅವ್ರೇನಾಗಿತ್ತು, ಒಂದು ರಾತ್ರಿ ಸ್ವಪ್ನದಲ್ಲಿ ವೇದವ್ಯಾಸ ದೇವರು ಪುರಂದರದಾಸ ರೂಪದಲ್ಲಿ ಬಂದು ಅವರನ್ನ ಕರಕೊಂಡೋಗಿ ವ್ಯಾಸಕಾಶಿ ಎಂಬ ಆ ಜಾಗದಲ್ಲಿ ಅವರಿಗೆ ನಾಲಿಗೆಯಲ್ಲಿ ವಿಜಯ ವಿಠಲ ಅಂತ ಬರೆದಿಟ್ಟು ಅಂಕಿತವನ್ನು ಕೊಟ್ರು. ಸರಿಯಾ? ಅದನ್ನು ಇಲ್ಲಿ ಅಂತ, ಕಾಶಿ ನಗರದಲ್ಲಿದ್ದ ವ್ಯಾಸದೇವನ ದಯವ ಸೂಸಿ ಪಡೆದನ ಉಲ್ಹಾಸತನದಲ್ಲಿ. ಸರಿಯಾ? ಸರಿ, ಆಮೇಲೆ ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದವೊಂದು ನಂಬಿರೋ. ಪಾದ ಮುಟ್ಟಿ ಭಜಿಸಿರೋ ಅಂತ ಒಂದಿದೆ, ಪಾಠ ಭೇದ ಇದೆ. ಈಗ ಹೇಳ್ಬೋದು, ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದವೊಂದು ನಂಬಿರೋ. ಪಾದವೊಂದು ನಂಬಿರೋ. ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದ ಒಂದು ನಂಬಿರೋ. ಅವರ ಪಾದವನ್ನು ನಂಬಿದ್ರೆ ಸಾಕು, ಚಿಂತೆ ಬೇಡ. ನಿಶ್ಚಿಂತರಾಗಿರೋ. ನಿಶ್ಚಿಂತ ಅಂದ್ರೆ ಏನು? ವಿತೌಟ್ ಎನಿ ಥಾಟ್ಸ್, ಯೋಚನೆ ಇಲ್ಲ ಹಂಗೆ, ವಿಚಾರ ಇಲ್ಲ ಹಂಗಿರ್ರಿ. ಶಾಂತ ಗುರುಗಳ ಪಾದವೊಂದು ನಂಬಿರೋ ಅಂತ. ಸರಿಯಾ? ಪಾದವೊಂದು ನಂಬಿರೋ. ಅವನು, ನಾನು ಕಥೆ ಹೇಳಿದ್ದಾನೆ, ಯಾತ್ರಾ ಮಾರ್ಗದಲ್ಲಿ ಅವರು ಕಾಶಿ ಹೋಗಕ್ಕೆ ಮಿಂಚೆ, ದಾಸರಾಗಲಕ್ಕೆ ಮಿಂಚೆ ಶಾಕಿ ಕೇಶವರಾಯರು ಒಬ್ರು ಮನೆಗೆ ಹೋಗಿದ್ರು. ಆಗ ಅವರಿಗೆ ಉಪವಾಸ, ದಿನ ಊಟ ಇಲ್ಲ, ಕಾಶಿ ಹೋಗ್ತಾ ಇದ್ದಾರೆ, ಪ್ರಾಣಹತ್ಯೆ ಮಾಡಿಬೇಕು ಅಂತ. ಆಗ ಧನುರ್ಮಾಸ ಪೂಜೆ ಬಂದಿತ್ತು. ಆಗ ಧನುರ್ಮಾಸದಲ್ಲಿ ಆ ಶಾಕಿ ಕೇಶವರಾಯ ಅವರ ಅಮ್ಮ, ಯಾರೋ ಒಂದು ಬ್ರಾಹ್ಮಣ ಬಂದರೆ ಬೆಳಿಗ್ಗೆ ಧನುರ್ಮಾಸ ಪೂಜೆಯಲ್ಲಿ ಈ ಹುಗ್ಗಿಯನ್ನ ಸಮರ್ಪಣೆ ಮಾಡಿ ಬ್ರಾಹ್ಮಣ ಭೋಜನ ಮಾಡ್ಸೋಣ ಅಂತ ಕಾಯ್ತಾ ಇದ್ರು. ಆಗ ಇವರು ಕೂಸಿನ ಮಗ ದಾಸ ಅಂತ ಹೆಸರು ಅವರಿಗೆ. ಆಗ ಬರ್ತಾ ಇದ್ರು. ಆಗ ಅವರನ್ನ ಕರೆದು ಅವ್ರನ್ನ ಅಲ್ಲಿಯೇ ಅವರಿಗೆ ವಸ್ತ್ರ ಕೊಟ್ಟು ತುಂಬಾ ಊಟ ಮಾಡಿ, ತುಂಬಾ ದಿನ ಆಯ್ತು ಅವರಿಗೆ, ಊಟ ಮಾಡಿಸಿದ್ರು. ಊಟ ಮಾಡಿಸಿದಾಗ ಮತ್ತೆ ಅದಕ್ಕೆ ಮಲತ ಅವರು ಕಾಶಿ ಹೋಗಿ ದೊಡ್ಡ ದಾಸರಾಗಿ, ಅವರಿಗೆ ಅದಕ್ಕೆ ಆಮೇಲೆ ಅವರಿಗೆ 10,000 ಜನ ಶಿಷ್ಯರು. ಎಲ್ಲಿ ಹೋದ್ರ ಕಾಶಿ ರಾಜ ಎಲ್ಲ ಬಂದು ಕಾಲಿ ಬಿಡ್ತಾ ಇದ್ದ ಅವರಿಗೆ. ನಿತ್ಯನೊಂದು ಹೊಸ ವಸ್ತ್ರ ಹುಟ್ಟುವಂತಹದ್ದಿರುತ್ತೆ, ಅಷ್ಟು ವೈಭವ ಇತ್ತು ಅವರಿಗೆ. ಅಂತ ವೈಭವ ಆದಾಗ ಇದೇ ಶಾಕಿ ಕೇಶವರಾಯ ಅವ್ರ ಮಗನಿಗೆ ಅಪಮೃತ್ಯು ಆ ಟೈಮ್ ಬಂದಿತ್ತು. ಆಗ ತನ್ನ ಆಯುಸ್ಸಲ್ಲಿ ದಾನವನ್ನು ಕೊಟ್ರು. ತನ್ನ ಆಯುಸ್ಸಿನಲ್ಲಿ ಒಂದು ಭಾಗವನ್ನು ಕೊಟ್ಟಿರುತ್ತೆ. ಎದಕ್ಕೆ ಅಂದ್ರೆ, ಒಂದು ವೇಳೆ ಆ ಹುಗ್ಗಿಯನ್ನು ಅವರಿಗೆ ಕೊಟ್ಟದಕ್ಕಾಗಿ. ಈಗ ಅವ್ರನ್ನ ಚಿಂತನೆ ಮಾಡಬೇಡಿ, ಕಷ್ಟ ಬಂದಾಗ ಪರಿಹಾರ ಮಾಡ್ತೀನಿ. ಇನ್ನ ಒಂದು ಕತೆ ಹೇಳಿದ್ದೆ ಇದೇ ಮಾಡಿ. ಮೋಹನದಾಸರಿಗೆ ಅಪಮೃತ್ಯು ಬಂದಿತ್ತು, ಅವ್ರು ಕಾಲ ಇಟ್ರು ಅಂತ ಹೇಳಿದ್ರು. ಆಗ ಏನ್ ಮಾಡಿದ್ರು, ಅವ್ರು ಸೊಸೆ ಅಂದ್ರೆ ಏನು, ಮೋಹನದಾಸರ ಪತ್ನಿ ನೇರ ವಿಜಯದಾಸರನ್ನ ಬೇಡಿಂಡಾಗ, ವಿಜಯದಾಸರಲ್ಲಿ ದೂರದಲ್ಲಿ ಇದ್ದಿದ್ದಾರೆ ಅಪರೋಕ್ಷ ಜ್ಞಾನಿಗಳು, ನೇರ ಯಮಲೋಕಕ್ಕೆ ಹೋಗಿ ಅಲ್ಲಿದ್ದ ಮೋಹನದಾಸರನ ಮತ್ತು ಕರಕನ್ ಬಂದಿದ್ರು. ಚಿಂತ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದವೊಂದು ನಂಬಿರೋ. ನೋಡಿನ್ರಾ? ಸರಿ, ನೆಕ್ಸ್ಟ್. ಖೇದವಾಗದೋ ನಿಮಗೆ ಮೋದವಾಗುವುದೋ ಆದಿದೇವನ ಸುಪ್ರಸಾದವಾಗುವುದೋ. ಖೇದವಾಗದೋ ನಿಮಗೆ ಮೋದವಾಗುವುದೋ ಆದಿದೇವನ ಸುಪ್ರಸಾದವಾಗುವುದೋ. ತಾಪ ತಡೆವನೋ ಬಂದ ಪಾಪ ಕಡಿವನೋ ಶ್ರೀಪತಿಯ ಪಾದದ ಸಮೀಪವಿಡುವನೋ.
ತಾಪ ತಡೆವನೋ ಬಂದ ಪಾಪ ಕಡಿವನೋ ಶ್ರೀಪತಿಯ ಪಾದದ ಸಮೀಪವಿಡುವನೋ. ಸರಿಯಾ? ಶ್ರೀಪದಿಯ ಪಾದ ಸಮೀಪವಿಡುವನು. ನಮ್ಮನ್ನ ಶ್ರೀಪದಿಯ ಪಾದ ಸಮೀಪದಲ್ಲಿದ್ರೆ ದೇವರು ಪಕ್ಕದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗೋರು. ದೇವರು ಪಕ್ಕದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗೋರು. ತಾಪ ತಡೆಯುವನು. ನೀನ್ ಹೇಳಿದ್ದೆ ತಾಪ ಅಂದ್ರೆ ಏನು? ಯಾರು ಹೇಳ್ತೀರಿ? ಆಕ್ಚುअल மீனிங் ಏನು தாப்பா ಅಂದ್ರೆ? நேத்திக்கு சொன்னேன்ல, யார் சொல்றீங்க? ತಪ್ತ ಮುದ್ರಾಧಾರಣ ಎದಕ್ಕೆ ಅಂತ ಹೆಸರು ಹೇಳಿದೆ. ತಾಪ ಅಂದ್ರೆ ಏನು ಅಂತ ಹೇಳಿದ್ದೆ? ಬಿಸಿ. ಬಿಸಿ. ವೆರಿ ಗುಡ್. ತಾಪ ಅಂದ್ರೆ ಬಿಸಿ. ಇಲ್ಲಿ ತಾಪ ಏನು? ನಮಗಿರುವಂತಹ ಸಂಸಾರದ ತಾಪ ಅಂದ್ರೆ ಕಷ್ಟಗಳು. ಪುನರಪಿ ಜನನಂ ಪುನರಪಿ ಮರಣಂ ಮತ್ತು ಹುಟ್ಟೋದು ಸಂಸಾರದ ತಾಪ ಅಂತ ಹೆಸರು. ಕಷ್ಟಗಳು. ತಾಪ ತಡೆವನು ಬಂದ ಪಾಪ ಕಡಿವನು. ಅದರಲ್ಲಿ ಬರುವಂತ ಎಲ್ಲ ಪಾಪಗಳನ್ನ ಪರಿಹಾರ ಮಾಡುವವರು. ಶ್ರೀಪದಿಯ ಪಾದದ ಸಮೀಪವಿಡುವನು. ಶ್ರೀಪದಿಯ ಪಾದ ಅಂದ್ರೆ ದೇವರ ಪಕ್ಕದಲ್ಲಿ ನಮ್ಮನ್ನ ತಗೊಂಡೋಗಿ ಸೇರಿಸುವವರು. ಆದಿದೇವನ ಸುಪ್ರಸಾದವಾಗುವುದು. ಇವರನ್ನ ಬೇಡಿಕೊಂಡ್ರೆ ಆದಿದೇವ ಅಂದ್ರೆ ಯಾರು? ದೇವರು, ಶ್ರೀಹರಿ. ಅವರ ಸುಪ್ರಸಾದ ಅಂದ್ರೆ ಏನು? ಪ್ರಸಾದ. ದೇವರ ಪ್ರಸಾದ ಅಂದ್ರೆ ಏನು? ನಾವು ಪೊಂಗಲ್ ಚಿತ್ರಾನ್ನ ಹಂಗೆ ಹೇಳ್ಕೊಡುದು. ದೇವ್ರ ಪ್ರಸಾದ ಅಂದ್ರೆ ಎಲ್ಲನೇ. ದೇವರ ನಮಗೆ ಕೂಡ ಓದು, ದೇವರು ನಮಗೆ ಕೂಡ ಉದ್ಯೋಗ, ದೇವರು ನಮಗೆ ಕೂಡ ರೂಪ ಹಣಕಾಸು ಆರೋಗ್ಯ ಎಲ್ಲನೇ ಪ್ರಸಾದ ಅಂತ ಹೆಸರು. ಅದರಲ್ಲಿ ಸುಪ್ರಸಾದ, ಸು ಅಂತ ಮುಂದೆ ಒಂದು ಟರ್ಮ್ ಯೂಸ್ ಮಾಡಿದ್ರೆ ಇರಾದಲ್ಲಿ ಬೆಸ್ಟ್ ತರ್ಥ. ಓಕೆವಾ? ಜ್ಞಾನ ಸುಜ್ಞಾನ, ಚರಿತ್ರ ಸುಚರಿತ್ರ, ಜನ ಸುಜನರು, ಜನರು ಸುಜನರು. ಸು ಸೇರಿಸಿಟ್ರೆ ಇನ್ನು ಬೆಸ್ಟ್ ತರ್ಥ. ಓಕೆವಾ? ಒಳ್ಳೆ ಅಂತ ಅರ್ಥ ಅಂತ ಮಾರಿ. ಆಗ ಇಲ್ಲಿ ಒಳ್ಳೆ ಸುಪ್ರಸಾದ ಅಂದ್ರೆ ಏನು? ಇರಾದಲ್ಲಿ ಒಳ್ಳೆ ಪ್ರಸಾದ ಏನು? ಅದೇ ಜಿಲೇಬಿನಾಗ ಸಾರಾದ ಮಾಮ ಅತ್ತನ ತೆಗೆದುಕೊಡುದು. ಇರಾದಲ್ಲಿ ದೇವರು ಕೂಡ ಪ್ರಸಾದದಲ್ಲಿ ಸುಪ್ರಸಾದ ಏನು? ಮೋಕ್ಷ. ಆದಿದೇವನ ಸುಪ್ರಸಾದವಾಗುವುದೋ. ಆದಿದೇವನ ಸುಪ್ರಸಾದ ಅಂದರೆ ಮೋಕ್ಷವನ್ನೇ ಕೊಡುವವರು. ಖೇದವಾಗದೋ ನಿಮಗೆ ಮೋದವಾಗುವುದೋ ಆದಿದೇವನ ಸುಪ್ರಸಾದವಾಗುವುದೋ. ರಿಪೀಟ್ ಮಾಡ್ರಿ. ಅದಕ್ಕೆ ನಾನು 3 ಸಾರಿ ಹೇಳ್ತಾನಮ್ಮ. ತಾಪ ತಡಿವನೋ ಬಂದ ಪಾಪ ಕಡಿವನೋ ಶ್ರೀಪತಿಯ ಪಾದದ ಸಮೀಪವಿಡುವನೋ. ಎಲ್ಲ ಹೇಳ್ರಿ. ತಾಪ ತಡಿವನೋ ಬಂದ ಪಾಪ ಕಡಿವನೋ ಶ್ರೀಪತಿಯ ಪಾದದ ಸಮೀಪವಿರುವನೋ. ಕ್ಲಿಯರ್ ಆಯ್ದವರಿಗೆ ವರ್ಡ್ಸ್ ಅರ್ಥ ಆಗ್ತೀಯಾ ಎಲ್ಲರೀನು? ಮತ್ತೆ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ನಿಮಗೆ ಜಸ್ಟ್ ಬಾಯಲ್ಲಿ ಈಸಿಯ ಬದುಕೋಸ್ಕರ ಹೇಳಿದ್ದೆವು. ಮತ್ತು ಫುಲ್ಲ ಹೇಳಿ ಪ್ರಾಕ್ಟೀಸ್ ಮಾಡೋಣ. ಸರಿಯಾ? ವೇದ ಓದಲು ಬರಿದೆ ವಾದ ಮಾಡಲು ಹಾದಿ ದೊರೆಯದು ಬುಧರ ಪಾದ ನಂಬದೆ. ಇದಕ್ಕಮ್ಮಳ ಏನ್ ಹೇಳ್ತಾರೆ ಅಂದ್ರೆ ಬೇರೆ 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 ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡೋದೆಲ್ಲ ಲಿಸ್ಟ್ ಮಾಡ್ತಾರೆ ವ್ಯಾಸ ವಿಠಲ ದಾಸ್. ನಾನು ನಿನ್ನ ಹೇಳಿದ್ದೆವು, ಈ ಹಾಡನ್ನು ಬರೆದು ಯಾರು? ನಿನ್ನ ಕ್ಲಾಸ್ ಬಂದವರಿಗೆ ತಿಳಿದಿರೋದು ವ್ಯಾಸ ವಿಠಲ ದಾಸರು. ನಡೆದ ಆ ಇನ್ಸಿಡೆಂಟ್ ಏನು, ಯಾವ ರೀತಿಲಿ ಅದು? ಅವ್ರು ಹೆಂಗ್ ವಿಜಯದಾಸರ ಶಿಷ್ಯರ ಮಾರಿದ್ರು. ಅನಿರುದ್ಧ ಮತ್ತೋಯ್ತಾ? ಬಂದಿದ್ರಿ ಗುರುಗಳೇ, ಒಂದು ಸಲ ಅವರು ತುಂಬಾ ಪುವರ್ ಆಗಿ ಒಂದುಮೆ ಸಿಕ್ಕಲ್ಲ ಅವರಿಗೆ. ಅದರಿಂದ ಒಂದ್ರ ಅಮ್ಮ ತ್ಯಾಗ ಹತ್ಯೆ ಮಾಡಂದು ಅಂತ ಹೇಳುವಾಗ್ಲ ದಾಸರು ಬಂದು ವಿಜಯದಾಸರನ್ನ ತಕೊಂಡು ಕೊಡ್ರಿ ಅಂತ ಹೇಳಿದ್ರು. ಇಲ್ಲವೇ ಮ್ಯಾಮ್? ಹಾ ಒಂದು ಬಾರಿ ಏನದು ಯಾರು ಸಿಕ್ಕಲ್ಲ? ಇದು ಊಂಟ ಇದೊಮ್ಮೆ ಸಿಕ್ಕಲ್ಲ, ತುಂಬಾ ಪುವರ್ ಆಗಿತ್ತು. ಅದು ತರ ಶಾಕಿ ಕೇಶವರಾಯ ಅಂತ ಹೇಳಿದಲ್ಲ. ವ್ಯಾಸ ವಿಠಲ ದಾಸರು ತರ ಸುಧಾಮಂಗಲ ನಡೆಸ್ತಾ ಇದ್ರು. ಆಗ ಅನುವಾದ ಮಾಡಬೇಕು, ಮಡ್ಡಿಗೆ ಅಡಿಗೆ ಮಾಡ್ಲಿಕ್ಕೆ ಒಬ್ಬರು ಇಲ್ಲ. ನಿನ್ನ ಹೇಳಿದ್ದೆ ನಾನು. ಆಗ ಇವರು ಬಂದಾಗ ವಿಜಯದಾಸರನ್ನ ಅಡಿಗೆ ಮಾಡು ಅಂತ ಹೇಳಿದ್ರು. ಸ್ವೀಟ್ ಮಾಡ್ಲಿಕ್ಕೋಸ್ಕರ ಹೋಗಿದ್ರು. ಸಾವಿರಾರು ಜನಗಳಿಗೆ
1 ಗಂಟೆ ಕಾಲದಲ್ಲಿ ಬಂದು ಮಾಡಿ ಇಟ್ಟು ಕೂತ್ಕೊಂಡ್ರು. ಆಗ ಅವ್ರ ಮೇಲೆ ಒಂದು ಅಲಕ್ಷ್ಯ ಇತ್ತು, ಇವರಿಗೇನು ಸುಧಾ ಅರ್ಥ ಆಗತ್ತೆ ಅಂತ. ಆಗ ಅಲ್ಲಿ ನೀರು ತಕೊಂಡು ಹೋಗುವ ಅಕ್ಷರ ಪರಿಚಯ, ಲೆಟರ್ಸ್ ನಾಲೆಜ್ ಇಲ್ಲ, ಲೆಟರ್ ಓದಲಕ್ಕೆ ಕೂಡ ಬರೋದು ಅವರಿಗೆ ಅಂತ ಒಬ್ಬನ ಮೇಲೆ ಮೇಲೆ ಕೈ ಇಟ್ಟಾಗ ಆ ವ್ಯಾಸ ಸುಬ್ಬಣ್ಣ ಆಚಾರ್, ಕಲ್ಲೂರ್ ಸುಬ್ಬಣ್ಣ ಆಚಾರ್ ಅವರೇ ಕಲ್ಲೂರ್ ಸುಬ್ಬಣ್ಣ ದಾಸರ್, ವ್ಯಾಸ ವಿಠಲ ದಾಸರು ತಾದರು. ಆಗ ಅವ್ರ ತಲೆ ಮೇಲೆ ಕೈ, ಅವರು ಆ ನೀರು ತಕೊಂಡು ಹೋಗುವ ಮೇಲೆ ಕೈ ಇಟ್ಟು ಹೊಡೆತವ್ರು ಏನಾಯ್ತು, ಅವರು ಅಲ್ಲಿ ಸುಬ್ಬಣ್ಣ ದಾಸರು ಏನು ನ್ಯಾಯಸುಧಾ ಪ್ರವಚನ ಅನುವಾದ ಮಾಡ್ತಾ ಇದ್ರು, ಅದಕ್ಕೆ ಇವರು ಆ ವಿಷಯಗಳನ್ನ ಹೇಳ್ತಾ ಇದ್ದ. ಆ ನೀರು ತಕೊಂಡು ಹೋದವಾಗ ಸುಬ್ಬಣ್ಣಾಚಾರಿ ತುಂಬಾ ಆಶ್ಚರ್ಯ ಆಗಿತ್ತು. ವಿಜಯದಾಸರ ಪಾದಾರವಿಂದಗಳಲ್ಲಿ ಬಿದ್ದು ಕ್ಷಮಿಸಬೇಕು ಅಂತ ಕೇಳಿಕೊಂಡ್ರು. ಅವರಲ್ಲಿ ಶಿಷ್ಯರಾದರು. ಆಗ ಅವರಿಗೆ ಅಂಗಿತವನ್ನು ಕೊಟ್ಟರು ವಿಜಯದಾಸರು. ಅದುವೇ ವ್ಯಾಸ ವಿಠಲ ದಾಸರು. ವ್ಯಾಸ ವಿಠಲ ಎಂಬ ಅಂಗಿತ ಕೊಟ್ಟರು, ಅದೇ ವ್ಯಾಸ ವಿಠಲ ದಾಸರು ಆದರು. ಅದಕ್ಕೋಸ್ಕರ ವೇದ ಓದಲು, ಬರಿದೆ ವಾದ ಮಾಡಲು ಎಲ್ಲ ಮಾಡ್ತೇವೆ, ಆದರೆ ಅದೆಲ್ಲ ನಮಗೆ ಹಾದಿ ಕೊಡ್ತೆಯಾ ಅಂತ ಕೇಳಿದರೆ ವಿಜಯದಾಸನ ಅನುಗ್ರಹ ಇಲ್ಲದಿದ್ದರೆ ಅದೆಲ್ಲ ಪ್ರಯೋಜನ ಇಲ್ಲ. ಇಲ್ಲ ನದಿ ಇಲ್ಲ, ಸ್ನಾನ ಮಾಡ್ತಾನೆ ಗಂಗಾದಿ ತೀರ್ಥಗಳಲ್ಲಿ ಹೋಗಿ, ಅದು ಸಾಕ ಅಂತ ಕೇಳಿದರೆ ಅದು ಸಾಲದು. ವಿಜಯದಾಸನ ಅನುಗ್ರಹ ಇದ್ರೆ ಮಾತ್ರ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನುಳಿಯನು ಭಕ್ತರ ಸಂಗ ತೊರಗದೆ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನುಳಿಯನು ಭಕ್ತರ ಸಂಗ ದೊರಕದೆ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ, ಗಂಗೆಯಲ್ಲಿ ಸ್ನಾನ ಮಾಡ್ತೇವೆ. ಮಲವು ಅಂದ್ರೆ ಏನು? ಮಲವು ಅಂದ್ರೆ ಇಂಪ್ಯೂರ್ ಐಟಮ್ ಅಲ್ಲವಾ? ಇಲ್ಲಿ ನಮ್ಮಲ್ಲಿ ಮಲ ಅಂದ್ರೆ ಏನು? ನಮ್ಮಲ್ಲಿರುವ ಪಾಪಗಳು, ಕೆಟ್ಟ ಗುಣಗಳು, ಕೆಟ್ಟ ಬ್ಯಾಡ್ ಆಕ್ಟಿವಿಟೀಸ್, ಓಕೆವಾ? ಆಗ ಅದೆಲ್ಲ ಕೂಡ ಪರಿಹಾರ ಇಡಾದ. ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಏನಾಗೋದು? ಪಾಪಗಳು ಒಯ್ಡೋದು. ನಮ್ಮಲ್ಲಿ ಇರುವ ಇಂಪ್ಯೂರಿಟೀಸ್ ಏನು? ಮಲ ಅಂತ ಹೇಳಿದ್ರೆ ಇಂಪ್ಯೂರಿಟೀಸ್, ನಮ್ಮಲ್ಲಿ ಇರುವಂತಹ ದುರ್ಗುಣ, ದುರಾಚಾರ, ಅதாவது ನಾವು ಮಾಡುವಂತ ಆಕ್ಟಿವಿಟೀಸ್, ಇದೆಲ್ಲ ಒಯ್ಡಾದು. ಅದು ಒಯ್ಡಾದ ಅಂತ ಕೇಳಿದ್ರೆ ಅದು ಮಾತ್ರ ಇಲ್ಲ. ರಂಗನೊಳಿಯದೆ ಭಕ್ತರ ಸಂಘ ದೊರಕದೆ. ಸಂಘ, ಭಕ್ತರ ಸಂಘ ಅಂದ್ರೆ ವಿಜಯದಾಸರಂತ ಜ್ಞಾನಿಗಳ ಸಂಘ ಇದ್ರ ಮಾತ್ರ ಇದೆಲ್ಲ ನಡೀತೆ. ಅதாவது ಗಂಗೆಯಲ್ಲಿ ಸ್ನಾನ ಮಾಡಿದ ಮಾತ್ರದಿಂದ ನಾವು ಪಾಪಗಳು ಹೋಗತ್ತೆ ಅಂತಿಲ್ಲ. ಇದನ್ನು ಮುಖ್ಯವಾಗಿ ಇದು ಮಾಡಬೇಕು, ಭಕ್ತರ ಸಂಘ, ಜ್ಞಾನಿಗಳ ಭಕ್ತರ ಗುರುಗಳಲ್ಲಿ ನಾವು ಭಕ್ತಿ ಇಟ್ಟಿದ್ದರೆ ಮಾತ್ರ ಗಂಗೆಯಲ್ಲಿ ಸ್ನಾನ ಮಾಡಿದ್ರು ಪಾಪಗಳು ಹೋಗುತ್ತೆ. ಇಲ್ಲಾಂದ್ರೆ ರಂಗ ಉಳಿಯಬೇಕು. ರಂಗ ಉಳಿಯಬೇಕು ಅಂದ್ರೆ ಏನು? ರಂಗನಾಥನಾದ ದೇವರು ಉಳಿಯಬೇಕು ಅಂದ್ರೆ ನಮಗೆ ಅನುಗ್ರಹ ಮಾಡಬೇಕು ಅಂದ್ರೆ ಭಕ್ತರ ಸಂಘ ಬೇಕು, ವಿಜಯದಾಸರ ಸಂಘ ಬೇಕು, ವಿಜಯದಾಸರಲ್ಲಿ ಭಕ್ತಿ ಬೇಕು ತರ್ಥ. ಓಕೆವಾ? ವೇದ ಓದಲು, ಬರಿದೆ ವಾದ ಮಾಡಲು, ಹಾದಿ ದೊರೆಯದು ಬುಧರ ಪಾದ ನಂಬದೆ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನುಳಿಯನೋ ಭಕ್ತರ ಸಂಘ ದೊರಕದೆ. ಗುರುಗಳೇ ಆ ಗುರುಗಳೇ, ಹಿಂಗಿತಲ್ಲದೆ ಅದು ಏನು? ಅದಕ್ಕೆ ಮೀನಿಂಗ್ ಏನು? ಎಲ್ಲಿ ಹಿಂಗಿತಲ್ಲದೆ ಗಂಗೆ ಇದ್ದರೆ ಈ ಗಂಗೆಯಲ್ಲಿ ಇದ್ದರೆ ಮಾತ್ರ ಮಲವು ಉಳ್ಳ ಪರಿಹಾರ ಆಗಿಡುತ್ತೆಯಾ? ಹಿಂಗಿತಲ್ಲದೆ ಆಗಿಡುತ್ತೆಯಾ ಅಂದ್ರೆ ಇಲ್ಲ. ಓಕೆ. ಲೆಕ್ಕವಿಲ್ಲದ ದೇಶ ಸುತ್ತಿ ಬಂದರು ದುಃಖವಲ್ಲದೆ ಲೇಷ ಭಕ್ತಿ ತೊರಗದು. ಲೆಕ್ಕವಿಲ್ಲದ ದೇಶ ಸುತ್ತಿ ಬಂದರು. ಲೆಕ್ಕವಿಲ್ಲದ ಅಂದ್ರೆ ಎಷ್ಟು ಬೇಕ್ರೆ ತುಂಬ 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 ಹೆಚ್ಚು ಹೆಚ್ಚು. ದೇಶ ಅಂದ್ರೆ ಯಾತ್ರೆಯ ಹೋಗಿ ಊರ ಸುತ್ತಿ ಬರ್ತೇವೆ. ಅದು ಮಾಡಿದ್ರೆ ಏನಾಗತ್ತೆ? ಯಾತ್ರೆ ಎಲ್ಲ ಮಾಡಿದ್ರೆ ಮಾತ್ರ ಪುಣ್ಯ ಬಂದ್ಬಿಡುತ್ತಾ ಅಂತ ಕೇಳಿದರೆ ಇಲ್ಲ. ಅದರಿಂದ ದುಃಖವಲ್ಲದೆ ಲೇಷ, ದುಃಖ ಅಂದ್ರೆ ದುಃಖ ಮಾತ್ರ ಅಂತ ಹೋಗಿ ಬಂದು ಟಯರ್ಡ್ ಮಾತ್ರ ಅಂತ ನಿಮಗೆ ಮಿಚ್ಚ. ಯಾತಕ್ಕೆ? ಭಗವತಿ ದೊರಕದು. ನಮಗೇನ್ ಬರ್ಬೇಕು? ಅದರಿಂದ ಭಕ್ತಿ ಬರಬೇಕು. ಏನ್ ಮಾಡ್ಬೇಕು? ಶ್ರೀರಂಗ ಹೋಗಿ ಬಂದೆ, ಶ್ರೀಮುಷ್ಣ ಹೋಗಿ ಬಂದೆ, ತಿರುಪತಿ ಹೋಗಿ ಬಂದೆ, ಎಲ್ಲ ಬಂದೆ. ಆದ್ರೆ ಅಲ್ಲಿಂದ ಹೋಗಿ ಬಂದೆ ನಮ್ಗೆ ಏನ್ ಇಂಪ್ಯಾಕ್ಟ್ ಇರಬೇಕು? ದೇವರಲ್ಲಿ ಭಕ್ತಿ ಇದೆ ಎಂಬ ಅದಕ್ಕೆ ನಾವ್ ಏನ್ ಹೇಳ್ಬೇಕು? ದೇವ್ರ ಕಥೆ ಕೇಳಕ್ ಆಸೆ ಬರಬೇಕು, ದೇವ್ರ ಹಾಡು ಕೇಳಕ್ ಆಸೆ ಇರಬೇಕು, ದೇವ್ರ ಪೂಜೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಆಸೆ ಇರಬೇಕು,
ಗುರುಗಳು ಬಂದರೆ ಯಾರು ನಾವು ಹೋಗೋಣ ಅಂತ ಇರ್ಬೇಕು. ಮನೆಯಲ್ಲಿ ಪೂಜೆ ಮಾಡಿದಾಗ ನಾವು ಕೊಡಬೇಕು. ನಮ್ಮಂದಾಯ್ದ ಒಂದು ಪ್ರದಕ್ಷಿಣ ನಮಸ್ಕಾರ ಸ್ತೋತ್ರ ಹಾಡುಗಳು ಇಡಬೇಕು. ಅದೆಲ್ಲ ಹೆಚ್ಚಾದರೆ ನಮಗೆ ದೇವ್ರ ಮೇಲೆ ಭಕ್ತಿ ಬಂದಿದೆ, ನಾವು ಅದೆಲ್ಲ ಮಾಡುತ್ತೇವೆ ಅಂತ ಅರ್ಥ. ಆಗ ದೇವರು ಒಂದು ಊರ ಹೋಗಿ ಬಂದ ಮೇಲೆ ಇನ್ನೂ ಕಡಿಮೆ ಆಗ್ತಾ ಬಂತು ಅಂದ್ರೆ ಆ ಭಕ್ತಿ ಇನ್ನೂ ಹೆಚ್ಚ ಆಗಲ್ಲ ಅಂತ ಅರ್ಥ, ಕಮ್ಮಿ ಆಗ್ತಾ ಇದೆ. ಆಗ ಊರೂರ ಹೋಗಿ ಬಂದು ಮತ್ತೆ ಏನು ರಿಸಲ್ಟ್ ಅದಲ್ಲಿ ಮತ್ತೆ ಒಂದನೇ ಇಲ್ಲ, ಟಯರ್ಡ್ ಮಾತ್ರ ಮಿಚ್ಚ ಅಂತ ಹೇಳ್ತಾ ಇರೋದು ಇಲ್ಲಿ ವ್ಯಾಸ ವಿಠಲ ದಾಸ. ಅದಕ್ಕೆ ಹೋದ್ರೆ ಏನ್ ಮಾಡಬೇಕು? ಜಯದಾಸರ ಅನುಗ್ರಹವನ್ನು ಪಡೆದು ಸರಿಯಾದ ರೀತಿಯಲ್ಲಿ ನಾವು ಕ್ಷೇತ್ರ ಯಾತ್ರೆಯನ್ನ ಮಾಡಬೇಕು, ಗುರುಗಳ ಅನುಗ್ರಹದಿಂದ ಮಾಡಬೇಕು. ಮಿಚ್ಚೆಲ್ಲ ಏನಂದ್ರೆ ಒಂದು ಊರಿಗೆ ಒಳ್ಳೆ ದೊಡ್ಡ ಗುಡಿಯೆಲ್ಲ ಹೋಗೋದಾದ್ರೆ ಗುರುಗಳ ಪರ್ಮಿಷನ್ ತಯಾರು ಅಂತ. ಈಗೆಲ್ಲ ಗುರು ಭಕ್ತಿ ಎಷ್ಟಿದೆ. ಈಗ ನಮಗೆ ಯಾರ ಹೇಳಿಕೊಟ್ಟವರು, ನಮಗೆ ಆಶೀರ್ವಾದ ಮಾಡಿದವರು, ನಮ್ಮನ್ನ ಮೇಲೆ ತಕೊಂಡ್ ಬಂದವರು ಇದ್ರೆ ಅವ್ರ ಹತ್ರ ನಾವು ಮಾತಾಡಿ ತಮರಿ ನಂಗೆ ಕ್ಷೇತ್ರ ಯಾತ್ರೆ ಹೋಗಿ ಬರ್ತಾನೆ, ಇಲ್ಲ ನಾವು ಒಂದು ದೇವರು ನಮಗೆ ಒಂದು ದೊಡ್ಡ ಅವಾರ್ಡ್ ಬಂದಿದೆ, ಇಲ್ಲ ಒಂದು ರೆಕಗ್ನೇಷನ್ ಬರುತ್ತೆ, ಇಲ್ಲ ಒಂದು ಒಳ್ಳೆ ರ್ಯಾಂಕ್ ಬಂದಿದೆ, ನಮಗೊಂದು ಆಪರ್ಚುನಿಟಿ ಬರುತ್ತೆ, ತಮರಿ ಒಂದು ಇದೆ ಅಂತ ಹೇಳವಲ್ಲ ಅದನ್ನ ಯಾತ್ಲಿ ಶೇರ್ ಮಾಡಿಬೇಕು. ಮುಂಚೆ ಹಿಂದೆ ಒಳಕ ಮಿಂಚೆ ಗುರುಗಳತ್ತಲಿ ಹೋಗಿ ಬಂದವನನ್ನು ಗುರುಗಳತ್ತಲಿ ಹೇಳಿಬೇಕು ಅಂತ. ಆಗ ಭಕ್ತಿ, ಆಗ ಅದು ಬೆಸ್ಟ್, ಸರಿಯಾದ ರೀತಿಯಲ್ಲಿ ಇದ್ದೇವು ಅಂತ ಅರ್ಥ. ನೆನಪಿಟ್ಟಬೇಕು ನಮಗೆ ಹೇಳಿಕೊಟ್ಟ ಗುರುಗಳನ್ನ, ನಮಗೆ ಅನುಗ್ರಹ ಮಾಡಿದವರು ದೊಡ್ಡವರನ್ನ ನೆನಪಿಟ್ಟಬೇಕು. ಇಲ್ಲಾದರೆ ಇದೆಲ್ಲ ಬರೀ ಮೆಕ್ಯಾನಿಕಲಿ ಮಾಡಿದೆ ಅಷ್ಟೇ, ಅಡ್ವರ್ಟೈಸ್ಮೆಂಟ್ ಆಗಿಡೋದು, ಇಲ್ಲ ಮತ್ತು ಏನು ಯೂಸ್ ಇಲ್ಲ. ಅಷ್ಟು ಸ್ಟ್ರಾಂಗ್ ಹೇಳ್ತಾರೆ, ಲೆಕ್ಕವಿಲ್ಲದೆ ದೇಶ ಸುತ್ತಿ ಬಂದರು ದುಃಖವಲ್ಲದೆ ಲೇಷ ಬಗುತಿ ದೊರಕದು, ದಾನ ಮಾಡಲು ದಿವ್ಯ ಗಾನ ಪಾಡಲು ಜ್ಞಾನ ದೊರೆಯದು ಇವರ ದೀನವಾಗದೆ. ಮುಂದೆ ಏನ್ ಹೇಳಿರು? ತೀರ್ಥ ಸ್ನಾನ ಹೇಳಿದರು, ಗಂಗಮಿಂದರೆ ಅಂತ. ನೀರಿನಲ್ಲಿ ಹೋಗಿ ಸ್ನಾನ ಮಾಡಿ ಅದು ಪ್ರಯೋಜನ ಇಲ್ಲ. ದೇಶವ ಸುತ್ತಿ ಯಾತ್ರೆ ಮಾಡಿ ಊರೂರ ಹೋಗಿ ದೇವರು ನೋಡಿ ಬಂದು ಅದು ಮಾತ್ರ ಮಾಡಿ ಪ್ರಯೋಜನ ಇಲ್ಲ. ದಾನ ಮಾಡಲು ದಿವ್ಯ ಗಾನ ಪಾಡಲು. ಏನು ದಾನ ಅಂದ್ರೆ ಏನು? ನಾವು ಕೊಡ್ತೇವಲ್ಲ, ವಸ್ತ್ರದಾನ, ಅನ್ನದಾನ, ಒಂದು ದಾನ ಇದೆ. ನಾವು ಹೇಳಿದೆವು, ಈಗ ಯಾರು ಎಲ್ಲರೂ ಅಟೆಂಡ್ ಮಾಡಿದ ರೀತಿ ನಂಗೆ ಗೊತ್ತಿಲ್ಲ. ಅಧಿಕ ಮಾಸ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಮಗೆ ಗೊತ್ತಿರುತ್ತೆ ಅಲ್ವಾ? ಆಗ ಅಂತ ದಾನ ಮಾಡಲು ದಿವ್ಯ ಗಾನ ಪಾಡಲು ಜ್ಞಾನ ದೊರೆಯದು ಇವರ ಅಧೀನವಾಗದೆ. ಜ್ಞಾನ ದೊರೆಯದು, ನಮಗೆ ಜ್ಞಾನ ಬರ್ತಯಾ ಅಂತ ಕೇಳಿದರೆ ಇಲ್ಲ. ಬರೀ ದೇವರು ಗಾನ ಮಾಡಿದ ಮಾತ್ರದಿಂದ, ದಾನ ಕೊಟ್ಟ ಮಾತ್ರದಿಂದ ನಮಗೆ ಜ್ಞಾನ ಬರ್ತಾ ಇದೆಯಾ ಅಂತ ಕೇಳಿದರೆ ಇಲ್ಲ. ಹೇಗೆ ಬರ್ತಾ ಇದೆ? ಇವರ ಅಧೀನವಾಗದೆ. ವಿಜಯದಾಸರ ಅಧೀನ ಅಂದ್ರೆ ವಿಜಯದಾಸರ ಭಕ್ತಿಯಲ್ಲಿ ಇಟ್ಟು ಅವರ ಪಾದಾರವಿಂದಗಳಲ್ಲಿ ಚರಣಾಗತಿ ಹೊಂದಿ ನಾವು ಗುರುಭಕ್ತಿ ಮಾಡದಿದ್ದರೆ ಇದೆಲ್ಲ ಇಲ್ಲ ಅಂದ್ರೆ ಫಲ ಇಲ್ಲ ಅಂತ ಅರ್ಥ. ಗಂಗಾ ಸ್ನಾನ ಮಾಡಿದ್ರೆ ಫಲ ಇಲ್ಲ ಅಂತ ಅರ್ಥ ಇಲ್ಲ, ಸರಿಯಾ? ಕ್ಷೇತ್ರ ಯಾತ್ರೆ ಮಾಡಿದ್ರೆ ಫಲ ಇಲ್ಲ ಅಂತ ಅರ್ಥ ಇಲ್ಲ. ಬರೀ ಕ್ಷೇತ್ರ ಯಾತ್ರೆ ಮಾಡಿದರೆ ಭಕ್ತಿ ಇಲ್ಲದೆ, ಗುರುಗಳಲ್ಲಿ ಭಕ್ತಿ ಇಲ್ಲದೆ, ಅರ್ಥ ತಿಳಿಯದೆ ಹಂಗೆಲ್ಲ ಮಾಡಿದರೆ ನಮಗೇನಾಯ್ತು? ಫುಲ್ ರಿಸಲ್ಟ್ ನಮಗೆ ಆಗೋದಿಲ್ಲ. ಅರ್ಥ ಆಯ್ತಾ? ದಾನ ಮಾಡಲು ದಿವ್ಯ ಗಾನ ಪಾಡಲು ಜ್ಞಾನ ದೊರೆಯದು ಇವರ ದೀನವಾಗದೆ. ಓಕೆವಾ? ಇಷ್ಟಿಯಾತಕೆ ಕಂಡ ಕಷ್ಟವ್ಯಾತಕೆ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರು. ಇಷ್ಟಿಯಾತಕೆ ಕಂಡ ಕಷ್ಟವ್ಯಾತಕೆ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರು. ಓಕೆವಾ? ಇಷ್ಟೆಲ್ಲ ಏನು ಊರೂರವೈ ಕ್ಷೇತ್ರ ಯಾತ್ರೆ, ಒಂದು ತೀರ್ಥದಲ್ಲಿ ಹೋಗಿ ಸ್ನಾನ, ಹೆಚ್ಚು ದಾನ, ಎಷ್ಟು ದೇವರ ಹಾಡಗಳೆಲ್ಲ ಗಾನ, ಇದೆಲ್ಲ ಮಾಡ್ತಾನೆ. ಇಷ್ಟೆಲ್ಲ ಕೂಡ ಕಷ್ಟಪಡಬೇಡಿ ಹಂಗಂತ ಹೇಳ್ತಾರೆ. ಎದಕ್ಕೆ ಆತಕ್ಕೆ? ವಿಜಯದಾಸರ ಪಾದವನ್ನ ಮುಟ್ಟಿ ಭಜಿಸಿದರೆಯೇ ಈ ಪುಣ್ಯ ಎಲ್ಲ ನಮಗೆ ಕೊಡ್ತಾರಂತೆ. ಅಷ್ಟು ಅವರಲ್ಲಿ ದೇವರ ಸನ್ನಿಧಾನ ಇದೆ. ಅವರು ಅಷ್ಟು ದೊಡ್ಡ ಅಪರೋಕ್ಷ ಜ್ಞಾನಿಗಳು. ವಿಜಯದಾಸರಿ ಸೇವೆ ಮಾಡಿದ ಮಾತ್ರದಿಂದಲೇ ಅದು ನಾವು ಪಡೆಯಬಹುದು. ವಿಜಯದಾಸರು ಗಯಾವಿ ಹೋಗಿದ್ರು, ಕಾಶಿ ಗಯಾ ಕ್ಷೇತ್ರ ಯಾತ್ರೆ ಹೋಗಿದ್ದಾರೆ. ಗಯಾವಿ ಹೋದಾಗ ಗಯಾವಿಲಿ ಹೋಗಿ ಅವರು ತಂದೆಗೆ ಶ್ರಾರ್ಧ ಅಲ್ಲಿ ಮಾಡಾರು.
ಆಗ ಇವರು ಗಯಾ ಹೋದಾಗ ಇವ್ರ ಹಿಂದೆಯೇ ಒಂದು ಇವರು ಗ್ರೂಪ್, ಇವರು ಸಜ್ಜನರೆಲ್ಲ ಹೋಗ್ತಾ ಇದ್ದಾರೆ. ಅವ್ರ ಕೂಡವೇ ಒಂದು ಜೊತೆಯ ಒಂದು ನಾಯಿ ಬರ್ತಾ ಇತ್ತು, ಇವರು ಕೂಡವೇ ಇತ್ತು. ಇವರು ಸ್ನಾನ ಮಾಡಿದ್ರೆ ಅಲ್ಲಿಯೇ ಸ್ನಾನ ಮಾಡಿತ್ತು ಅದನ್ನು. ಇವರೆಲ್ಲ ಊಟ ಮಾಡಿ ಆ ಮಿಚ್ಚ ಶೇಷ ಬಾ ಏನಿದೆಯೋ ಮಿಚ್ಚ ಅದನ್ನ ತಿಂತ ಇತ್ತು. ಹಿಂಗೇ ಇದೆ. ಆ ಕೊನೆಯ ದಿನ ಅವರು ಗಯಾಲಿ ಶ್ರಾರ್ಧ ಮಾಡಿ ಪಿತೃಗಳೆಲ್ಲ ಪ್ರೀತರಾಗಲಿ ಅಂತ ಹೇಳಿ ಸಮರ್ಪಣ ಮಾಡಿದೊಡತೆ ಆ ನಾಯಿ ಅಲ್ಲಿಯೇ ಬಿದ್ದು ಸೆತ್ತೋಯ್ತು. ಹೇಳಿದ್ರು, ಯಾರು ಈ ನಾಯಿ, ಎದಕ್ಕೆ ಬಂದಿತ್ತು, ಇದು ಎದಕ್ಕೆ ಈಗ ನಮ್ಮ ಕೂಡವೇ ಇತ್ತು, ಈಗ ಎದಕ್ಕೆ ಈ ಸೆತ್ತೋಯ್ತು ಅಂತ ಕೇಳಿದಾಗ, ನಮ್ಮ ಪಿತೃಗಳಲ್ಲಿ ಯಾರೋ ಒಬ್ರು ಪಾಪ ಮಾಡಿದ್ರು, ಪಾಪವಾಗಿ ನಾಯಿ ಜನ್ಮಲ್ಲಿ ಹುಟ್ಟಿದ್ರು. ಆ ನಾಯಿ ಜನ್ಮ ಹೋಗಿ ಒಳ್ಳೆ ಜನ್ಮ ಸದ್ಗತಿ ಪಡೆಯಲಿಕ್ಕೆ ಅವರಿಗೆ ಪುಣ್ಯ ಇಲ್ಲಂಗಿತ್ತು. ಇವತ್ತು ನಾವು ಮಾಡಿದ ಆ ಒಂದು ನಮ್ಮ ಜೊತೆಯಾಗಿದ್ದು ಸ್ನಾನ ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಇಲ್ಲಿ ನಾನು ಶ್ರಾರ್ಧ ಮಾಡಿದ ಫಲದಿಂದ ಏನಾಯ್ತದು, ಈಗ ಸದ್ಗತಿಗೆ ಹೋಗಿದೆ, ಅದು ತನ್ನ ಪಾಪಗಳನ್ನ ಕಳಕೊಂಡಿದೆ. ಆ ವಿಜಯದಾಸರ ಅನುಗ್ರಹದಿಂದ ಇಷ್ಟು ದೊಡ್ಡ ಪುಣ್ಯಗಳಾಗ್ತಾ ಇದೆ. ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜ ತೊರಗದು. ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜ ದೊರೆಯದು. ಓಕೆವಾ? ಪೂಜೆ ಮಾಡಲು ಕಂಡ ಗೋಜು ಬೀಳಲು ಇದೆ ಅಂತ ನಾವೆಲ್ಲ ಅವರು ಪೂಜೆ ಎಲ್ಲ ಲಿಸ್ಟ್ ಹಾಕಿದ್ದಾರೆ. ಏನೇನು ಹೇಳಿದ್ರು, ಮೊದಲಿ ಗಂಗೈಲಿ ಸ್ನಾನ, ಆಮೇಲೆ ಬೇರೆ ಬೇರೆ ತೀರ್ಥ ಯಾತ್ರೆ, ಆಮೇಲೆ ದಾನ, ಆಮೇಲೆ ದಿವ್ಯ ಗಾನ, ಆಮೇಲೆ ಇಲ್ಲಿ ಪೂಜೆ, ಇದೆಲ್ಲ ಮಾಡ್ತೀರಿ. ಅಂದ್ರೆ ಏನ್ ಮಾಡ್ಬೇಕು, ವಿಜಯದಾಸರನ್ನ ಸ್ಮರಣ ಮಾಡಿ ಗುರುಗಳಲ್ಲಿ ಸೇವೆ ಮಾಡಿ. ಗುರುಗಳಂದ್ರೆ ವಿಜಯದಾಸರು ಮಾತ್ರ ಅಂತ ಅರ್ಥ ಇಲ್ಲ, ಇದು ಎಲ್ಲರಿಗೂ ಅಪ್ಲಿಕಬಲ್. ನಮಗೆ ಈಗ ಹೇಳಿಕೊಡುವ ಗುರುಗಳಿಂದ ಪ್ರಾರಂಭ ಮಾಡಿ ಆದಿಗುರುವಾದ ಮಧ್ವಾಚಾರ್ಯರ ಪರ್ಯಂತ ಏನ್ ಬಡಿಕು ಎಲ್ಲರ ಸ್ಮರಣ ನಾವು ಮಾಡಬೇಕು. ಎಲ್ಲರಲ್ಲಿ ಭಕ್ತಿಯಲ್ಲಿ ಇರಬೇಕು. ಗುರುಗಳನ್ನ ಅವಮರ್ಯಾದ ಮಾಡಬಾರದು. ಸ್ಕೂಲ್ ಟೀಚರ್ ಆದ್ರೇನೆ ಸೇರಿ ಅಲೌಕಿಕದ ಪಾಠ ಹೇಳಿ ಕೊಡುವ ಗುರುಗಳನ್ನು ಇರಲಿ, ಇಲ್ಲಿ ದೇವರ ವಿಷಯ ಹೇಳಿ ಕೊಡುವ ಗುರುಗಳನ್ನು ಇರಲಿ, ಎಲ್ಲರಲ್ಲಿ ನಾವು ರೆಸ್ಪೆಕ್ಟ್ ಇರಬೇಕು, ಥ್ಯಾಂಕ್ಫುಲ್ ಆಗಿರಬೇಕು. ಅರ್ಥ ಆಯ್ತಾ? ಸರಿ, ಇದು ಮತ್ತೆ ರಿಪೀಟ್ ಮಾಡೋಣ ಇದರಿಂದ. ಈ ಎಲ್ಲಿಂದ ಈಗ 8ಂದ ಎಲ್ಲಿದ್ದೆವು, ಈ 8ಂದ ಈ 19th ವರೆಗೆ ಇಲ್ಲವಾ? ಇಲ್ಲ, ಸಾರಿ, 18th ವರೆಗೆ. ರಂಗನಿಂದನಾ ಭವವು ಹಿಂಗಿತೆಂದನಾ ಮಂಗಳಾಂಗನ ಅಂತರಂಗವರಿತನ. ಕಾಶಿನಗರದಲ್ಲಿದ್ದ ವ್ಯಾಸದೇವನ ದಯವ ಸೂಸಿ ಪಡೆದನ ಉಲ್ಲಾಸತನದಲ್ಲಿ. ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದವೊಂದು ನಂಬಿರೋ. ಖೇದವಾಗದೋ ನಿಮಗೆ ಮೋದವಾಗದೋ ಆದಿದೇವನ ಸುಪ್ರಸಾದವಾಗುವುದು. ತಾಪ ತಡಿವನೋ ಬಂದ ಪಾಪ ಕಡಿವನೋ ಶ್ರೀಪತಿಯ ಪಾದದ ಸಮೀಪ ಬಿಡುವನು. ವೇದ ಓದಲು ಬರಿದೆ ವಾದ ಮಾಡಲು ಹಾದಿ ದೊರೆಯದು ಬುಧರ ಪಾದ ನಂಬದೆ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗ ನುಲಿಯನು ಭಕ್ತರ ಸಂಗ ತೊರಗದೆ. ಲೆಕ್ಕವಿಲ್ಲದ ದೇಶ ದುಃಖಿ ಬಂದರು ದುಃಖವಲ್ಲದೆ ಕ್ಲೇಶ ಭಗುತಿ ದೊರಕದು. ದಾನ ಮಾಡಲು ದಿವ್ಯ ಗಾನ ಪಾಡಲು ಜ್ಞಾನ ದೊರೆಯದು ಇವರ ದೀನವಾಗದೆ. ಇಷ್ಟಿಯಾತಕೆ ಕಂಡ ಕಷ್ಟವ್ಯಾತಕೆ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರೋ. ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜ ದೊರಕದು. ಯಾರೆಲ್ಲ ಫಸ್ಟ್ ಟೈಮ್ ಕೇಳ್ತೀರಿ ಈ ಪಾಠ, ಫಸ್ಟ್ ಟೈಮ್ ಅಂದ್ರೆ ನಾವು ವಿಜಯದಾಸರ ಕವಚ ನಾವು ಇದುವರೆಗೂ ಓದಿದ್ದಿಲ್ಲ ಅಂತ ಎಲ್ಲಾರು ಇದ್ದೀರಮ್ಮ? ಎಲ್ಲಾರನ್ನೇ ಓದಿದ್ದೀರ ಅದಲ್ಲಿ?
ಯಾರು ವಿಜಯದಾಸರ ಕವಚ ವಸ್ತು ಇದರಲ್ಲಿ? ಕೊಂಚತ ಓದಿದ್ದನ ಗುರುಗಳೇ. ಯಾರು ಮಧು? ಮೃತ್ತಿಕಾ. ಮೃತ್ತಿಕಾ. ಸರಿ, ನಾವು ಫಸ್ಟ್ ಮತ್ತು ಕೊಂಚ ಪ್ರಾಕ್ಟೀಸ್ ಮಾಡೋಣ. ಉತ್ತರ ಲಕ್ಷ್ಮಿ ಅದ್ರ ಯಾರು ಬಂದ್ರಿ? ತೇಜಸ್ವಿನಿಯಾ? ನಿಂಗೆ ಫಸ್ಟ್ ಟೈಮ್ ಅದು ಓದಿದ್ದಿಲ್ಲ? ಓಕೆ, ನಿಂಗೆ ಫಸ್ಟ್ ಟೈಮ್ ಅಂದ್ರೆ ಇನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಸರಿಯಾ? ನಾ ಈಗ ಜಸ್ಟ್ ಒಂದ್ಸಾರಿ ಹೇಳಿ ಕೊಡ್ತಾ ಹೋಗ್ತಾನೆ. ನಾವು ಮತ್ತು ಬರ ವಾರದಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡೋಣ. ಸರಿಯಾ? ಸರಿ, ಮುಂದೆ ನೋಡೋಣ. ಸುರರು ಎಲ್ಲರೂ ಇವರ ಕರವ ಪಿಡಿವರೋ. ರಾಮಾಯಣ 10 ನಿಮಿಷ. ತರಳಂದದಿ ಹಿಂದೆ ತಿರುಗುತ್ತಿಪ್ಪರು. ಗ್ರಹಗಳೆಲ್ಲವೂ ಇವಗೆ ಸಹಾಯ ಮಾಡುತ್ತಾ ಅಹೋರಾತ್ರಲಿ ಸುಖದ ನಿವಹ ಕೊಡುವವು. ಸುರರು ಎಲ್ಲರೂ ಇವರ ಕರವ ಪಿಡಿವರೋ. ತರಳನಂದದಿ ಹಿಂದೆ ತಿರುಗುತ್ತಿಪ್ಪರೋ. ಗ್ರಹಗಳೆಲ್ಲವೂ ಇವಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಹ ಕೊಡುವವು. ಸುರರು ಎಲ್ಲರೂ ಇವರ ಕರವ ಪಿಡಿಬರು. ದೇವತೆಗಳೆಲ್ಲ ಇವರು ಕರವನ ಪಿಡಿತಾ ಇದ್ದಾರಂತೆ. ಇವರೆಲ್ಲ ನಮ್ಮ ಎಲ್ಲ ಕೈನು ಕೂಡ ಹಿಡಿತಾರಂತಾರೆ. ಸಾಲಗ್ರಾಮ ಶಿಲಾಸ್ಪರ್ಶಂ ಏ ಕುರ್ವಂತಿ ದಿನೇ ದಿನೇ ವಾಂಚಂತಿ ಕರ ಸಂಪರ್ಶಂ ತೇಷಾಂ ದೇವಾಹ ಸಾ ವಾಸವಾಹ. ಕೃಷ್ಣಾಮೃತ ಮಹಾರ್ಣವ ಅಂತ ಗ್ರಂಥ ಯಾರು ಮಾಡಿರು? ಬ್ಯಾಚ್ 1 ಇರೋರು ಹೇಳ್ಬೇಕು ಖಂಡಿತ. ಕೃಷ್ಣಾಮೃತ ಮಹಾರ್ಣವಂ ಯಾರು ಮಾಡಿದ್ರು? ಏನೆಲ್ಲ ಮತ್ತೋಯ್ಟ್ರಾ? ಯಾರಪ್ಪ ಮಾಡಿರು ಕೃಷ್ಣಾಮೃತ ಮಹಾರ್ಣವ? ಅದ್ಯಾರಪ್ಪ? ಲಿನೋವಾ TI-33 ನಿಮ್ಮ ಕಾರ್ ನಂಬರ್ ಎಲ್ಲ ಬರ್ತದೆ. ಸರಿ, ಅವ್ರು ಯಾರು? ಈ ನಂಬರ್ ಇರೋದು ಯಾರಮ್ಮ? ಹೇಳು ಡೌಟಾ? ಸರಿ, ತಪ್ಪಾದ್ರೆ ಪರವಾಗಿಲ್ಲ. ತಪ್ಪಾದ್ರೆ ಪಾಯಿಂಟ್ ಹೆಚ್ಚು ಕೊಡುವ ನಾನು. ಸರಿ, ಶ್ರೀಮನ್ ಮಧ್ವಾಚಾರ್ಯ ಯಾರು ಮಾಡಿದ ಸರ್ವಮೂಲ ಗ್ರಂಥದಲ್ಲಿ ಒಂದು ಜ್ಞಾಪಕ ಇದೆಯಾ? ದ್ವಾದಶ ಸ್ತೋತ್ರಮಕರೋತ್ ಕೃಷ್ಣಾಮೃತ ಮಹಾರ್ಣವಂ. ಏನ್ಪಾ ಗ್ರಂಥಮಾಲಿಕಾ ಸ್ತೋತ್ರನ ಹೇಳಿಕೊಟ್ಟಾಯ್ತು, ಎಲ್ಲ ಮತ್ತೋಯ್ಟ್ರಿ. ಕೃಷ್ಣಾಮೃತ ಮಹಾರ್ಣವಲ್ಲಿ ಆಚಾರ್ಯರು ಹೇಳ್ತಾರೆ, ಯಾರು ಸಾಲಿಗ್ರಾಮವನ್ನು ನಿತ್ಯನು ಸ್ಪರ್ಶ ಮಾಡ್ತಾ ಇದ್ದಾರೆಯೋ ಅವರ ಕೈಯನ್ನ ಮುಟ್ಟಲಕ್ಕೆ ದೇವತೆಗಳು ಆಸೆ ಪಡ್ತಾ ಇದ್ದಾರೆ. ಸರಿಯಾ? ಇಲ್ಲಿ ಹೇಳ್ತಾರೆ, ಅಂತವರ ವಿಜಯದಾಸರ ಕರವನ್ನ ಪಡಿಲಕ್ಕೆ ಏನ್ ಮಾಡ್ತಾರೆ? ಸುರರು ಎಲ್ಲರೂ ಇವರ ಕರವ ಪಿಡಿವರು, ಇವರು ಕೈನ ಬಿಡಿತಾ ಇದ್ದಾರಂತೆ. ಸರಿಯಾ? ಗ್ರಹಗಳೆಲ್ಲವೂ ಇವಾಗೆ ಸಹಾಯ ಮಾಡುತ್ತಾ, ಎಲ್ಲಾ ಗ್ರಹಗಳು ಅಂದ್ರೆ ಏನು? ನವಗ್ರಹಗಳೆಲ್ಲ ವಿಜಯದಾಸರಿಗೆ ಫೇವರಬಲ್ ಆಯ್ದಂತೆ, ಅನುಕೂಲವಾಗಿದೆ, ಸಹಾಯ ಮಾಡ್ತಾ ಇದೆ. ಆಗ ವಿಜಯದಾಸ ನಾವು ಹಿಡಿದುಕೊಂಡ್ರೆ ನಮಗೇನಾಯ್ತೆ? ಎಲ್ಲ ಗ್ರಹ ದೋಷಗಳು ಪರಿಹಾರ ಆಗುತ್ತೆ. ವಿಜಯದಾಸರ ಕವಚವನ್ನ ಯಾರು ಹೇಳ್ತಾರೆಯೋ ಅವರಲ್ಲಿ ಜಾತಕದಲ್ಲಿ ದೋಷ ಇದ್ರೆ, ಗ್ರಹಗಳು ಅಂದ್ರೆ ಏನು? ನವಗ್ರಹಗಳು. ನವಗ್ರಹಗಳು ಅಂದ್ರೆ ನಮಗೆ ಒಂದೊಂದು ಏನಾಗೋದು? ನವಗ್ರಹಗಳು ನಮ್ಮ ಪಾಪಕ್ಕೆ ತಕ್ಕಂತೆ ನಮಗೆ ಕಷ್ಟಗಳು, ನಮ್ಮ ಪುಣ್ಯಕ್ಕೆ ತಕ್ಕಂತೆ ನಮಗೆ ಸಂತೋಷ ಎರಡು ಕೊಡ್ತಾ ಇದೆ. ಆ ಗ್ರಹಗಳೆಲ್ಲ ನಮಗೆ ಏದೋ ಒಂದು ಕಷ್ಟ ಕಾಲ ಬಂದಾಗ, ಏಳರ ಶನಿ ನಡೀತಾ ಇದೆ ಅಂತ ಹೇಳ್ತಾರೆ, ಗುರು ಪೈರ್ಚಿ, ಶನಿ ಪೈರ್ಚಿ, ಕೇತು ಪೈರ್ಚಿ ಎಲ್ಲ ಬರೆಸ್ತಾದ ಎಲ್ಲ ಬರಾವೆಲ್ಲ ಏನೋ ಒಂದು ಇವು ಜಾತಕಗಳಿಗೆ ದೋಷ ಇದೆ, ನಿಂಗೆ ಈಗ ಹೊತ್ತು ಸರಿ ಇಲ್ಲ ಅಂತ ಹೇಳ್ತೇವಲ್ಲ. ಆಗ ವಿಜಯದಾಸರ ಕವಚ ಹೇಳ್ತಾ ಇದ್ರೆ ಏನಾಗಿಡೋದು? ವಿಜಯದಾಸರಿಗೆ ಫ್ರೆಂಡ್ಸ್ ಅಂದ್ರೆ ಏನು? ಫ್ರೆಂಡ್ ಆಗ ಸಹಾಯ ಮಾಡ್ತಾ ಇದೆ. ವಿಜಯದಾಸರ ಅನುಕೂಲವಾಗಿದ್ದಾರೆ ಗ್ರಹಗಳೆಲ್ಲ. ಆಗ ಅವರೇ ಮಾತನ್ನ ಅವರು ಗ್ರಹಗಳ ಹತ್ರ ಕೇಳಿದರೆ ಗ್ರಹಗಳೆಲ್ಲ ನಮಗೋಸ್ಕರ ಅನುಕೂಲ ಮಾಡೋದು. ಗ್ರಹಗಳೆಲ್ಲವೂ ನಿಮಗೆ ಸಹಾಯ ಮಾಡುತ್ತಾ ಅಹೋರಾತ್ರಲಿ ಸುಖದ ನಿವಹ ಕೊಡುವವು. ಅಹೋರಾತ್ರಲಿ ಸುಖದ ನಿವಹ ಕೊಡುವವು, ಅதாவது ಡೇ ಅಂಡ್ ನೈಟ್ ನಮಗೆ ಸುಖವನ್ನೇ ಕೊಡ್ತಾ ಇದೆ. ಗ್ರಹಗಳೆಲ್ಲ ಕೂಡ ನಮಗೆ ಸುಖವನ್ನು ಕೊಡ್ತಾ ಇದೆ ವಿಜಯದಾಸರನ್ನು ಹಿಡಿದುಕೊಂಡ್ರೆ. ಓಕೆವಾ? ಅರ್ಥ ಆಯ್ತಾ?
ಸರಿ. ಅಜ್ಞಾನ ತಿಮಿರಚ್ಛೇದಂ. ನೆಕ್ಸ್ಟ್ ರಾಮಾಯಣಕ್ಕೆ ಹೋಗೋಣ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಸರಿ, ನೆಕ್ಸ್ಟ್ ಉಳಿದ ಭಾಗನ ನೆಕ್ಸ್ಟ್ ವೀಕ್ ನೋಡೋಣ. ಸರಿಯಾ? ಒಂದು ನಿಮಿಷ ರಾಮಾಯಣ ನೆಕ್ಸ್ಟ್ ಹೋಗ್ಬೇಕು. ಅಂದ್ರೆ ಕಾಣಿಸ್ತೀಯ ಎಲ್ಲ ನೀನೆ? ಕಾಣಿಸುತ್ತೆ ಗುರುಗಳೇ. ಓಕೆ. ನಿನ್ನ ಬದ್ದು ಶಬರಿಯ ಬಗ್ಗೆ ನೋಡಿದ್ದೇವೆ. ನಿನ್ನ ಯಾರಿಗೆ ಜ್ಞಾಪಕದೆ? ಶಬರಿ ಯಾರು? ಶಬರಿಯೋಡ ಗುರು ಯಾರು? ಮತಂಗ ಋಷಿಗಳು. ಸರಿಯಾ? ಮತಂಗ ಋಷಿಗಳು. ಶಬರಿ ಏನ್ ಮಾಡಿದ್ರು? ರಾಮ ಜಪವನ್ನು ಮಾಡ್ತಾ ಇದ್ರು. ದೇವರಿಗೆ ಯಾರಿಂದ ಮಾಡ್ತಾ ಇದ್ರು? ಸಣ್ಣ ವಯಸ್ಸಲ್ಲಿ ಚಿಕ್ಕ ಹೆಣ್ಣಾಗಿರೋದ್ರಿಂದ ರಾಮ ಜಪವನ್ನ ಮಾಡ್ತಾ ಇದ್ರು. ಯಾತಕ್ಕಾಗ ಮಾಡಿದ್ರು ಅವಳು? ದೇವರನ್ನ ನೋಡ್ಬೇಕು ಅಂತ. ದೇವರನ್ನ ನೋಡ್ಬೇಕು ಅಂತ ಮಾಡ್ತಾ ಇದ್ರು. ಮತಂಗ ಋಷಿಗಳು ಏನ್ ಹೇಳಿದ್ರು ಶಬರೀತಲಿ? ನೀ ರಾಮ ಜಪ ಮಾಡ್ತಾ ಇರು, ನಿನಗೇನಾಗೋದು? ರಾಮದೇವರು ಒಂದಿನ ಇಲ್ಲಿ ಬಂದು ನಿನ್ನ ಬಂದು ದರ್ಶನ ಕೊಡೋದು. ಸಿಕ್ಕಾಡ ಏನ್ಮಾ? ರಾಮ ಧನುಸಿಂದ ಸಿಕ್ಕಾಡ ಏನು? ರಾಮರ ದರ್ಶನ ಸಿಕ್ಕಾಡ. ರಾಮದವರು ಲಕ್ಷ್ಮಣರು ಬಂದು ನಿಮ್ಮನ್ನ ನೋಡಾರು ಅಂತ ಹೇಳಿದ್ರು. ಆಗ ಶಬರಿ ಏನ್ ಮಾಡ್ತಾ ಇದ್ರು? ನಿತ್ಯನೂ ಅವರು ಮಣನ ಶುದ್ಧ ಮಾಡಿ, ಮಾವಿನ ತೋರಣವನ್ನು ಕಟ್ಟಿ, ರಂಗೋಲಿ ಹಾಕಿ, ನಿತ್ಯ ಹಣ್ಣುಗಳನ್ನ ತಗೊಂಡಿಟ್ಟು ಕಾಯ್ತಾ ಇದ್ದಳು. ಸರಿಯಾ? ಆಗ ಏನಾಯ್ತು ಒಂದಿನ, ಆಗ ನಿತ್ಯನೂ ಮಾಡ್ತಾ ಇದ್ದವಳು ದಿನಾಲು ಕಾಯ್ತಾ ಇದ್ದಳು, ರಾತ್ರಿವರೆಗೆ ಕಾಯ್ತಾ ಇರೋಳು. ಮರು ದಿವಸ ಮತ್ತು ಹೆಚ್ಚು ತಿರ್ಸಿ ಅದೇ ಮರಿ ಮಾಡ್ತಾ ಇದ್ದಳು. ಆಗ ಹಣ್ಣು ಮುದುಕಿಯಾದ ಮೇಲೆ ಕೂಡ, ಓಲ್ಡ್ ಮ್ಯಾನ್ ಆದ ಮೇಲೆ ರಾಮದೇವರು ಅಲ್ಲಿ ಲಕ್ಷ್ಮಣರ ಜೊತೆಯಾಗಿ ಅಲ್ಲಿ ಬಂದಿದ್ದರು. ಅವಳು ಗುರು ಭಕ್ತಿ ಹೆಂಗಿತ್ತು? ರಾಮ ಜಪ ಮಾಡಿದರೆ ಗುರು ಹೇಳಿದ್ದಾರೆ ರಾಮದೇವರ ದರ್ಶನ ಆಗತ್ತೆ ಅಂತ ಅದನ್ನ ನಂಬಿದ್ದಳು. ಆ ನಂಬಿಕೆಯಿಂದ ಅವಳು ಮಾಡ್ತಾ ಇದ್ದಳು. ಗುರು ಮೇಲೆ ಇಟ್ಟ ಭಕ್ತಿ, ನನ್ನ ಗುರು ಹೇಳಿದ್ದಾರೆ ನನಗೆ ಖಂಡಿತಾಗಿ ನಡೀತೆ, ಆ ನಂಬಿಕೆಯಿಂದ ಮಾಡಿದಳು. ಅರ್ಥ ಆಯ್ತಾ? ಇನ್ನೊಂದು ರಾಮದೇವರು ಅವಳ ಗುಣ ಏನು? ಅವಳು ಬೇಟುವನಾಗಿದ್ದಳು ಕೂಡ ದೇವರು ಈ ವರ್ಣ ಈ ಜಾತಿ ಅಂತ ನೋಡೋದಿಲ್ಲ, ಭಕ್ತಿಯನ್ನು ನೋಡ್ತಾ ಇದ್ದಳು. ಅವಳು ಮೂಲದಲ್ಲಿ ಯಾರವಳು? ಅಪ್ಸರಾ ಸ್ತ್ರೀ. ಪ್ರಾರಬ್ಧವಶಾತ್ ಅವಳು ಮಾಡಿದ ಒಂದು ತಪ್ಪಿಗೆ ಅವಳು ಈ ಜನ್ಮವನ್ನು ತೆಗೆದಾಳೆ. ಆಗ ರಾಮದೇವರು ಅವಳಿಗೆ ಸದ್ಗತಿ ಕೊಡಬೇಕು ಅಂತ ಇಲ್ಲಿ ಬಂದಿದ್ದಳು. ಇದರಲ್ಲಿ ಒಂದು ಮುಖ್ಯವಾಗಿ ನಿನ್ನ ಕ್ಲಾರಿಫೈ ಮಾಡಿದೆವು. ಎಂಜಲು ಹಣ್ಣು ಕೊಟ್ಲಾ ಶಬರಿ? ಇಲ್ಲ. ಅದೇ ಗಿಡದಲ್ಲಿದ್ದ ಬೇರೆ ಹಣ್ಣುಗಳನ್ನ ರುಚಿ ನೋಡಿ ಈ ಗಿಡದಲ್ಲಿರೋ ಎಲ್ಲಾ ಹಣ್ಣು ಒಂದೇ ಮಾರಿ ಇರ್ತದೆ ಅಂತ ಕನ್ಫರ್ಮ್ ಮಾಡಿಂಡು ಆ ಗಿಡದಲ್ಲಿ ಇದ್ದ ಬೇರೆ ಹಣ್ಣನ್ನ ಕೊಟ್ಲೆ ತವರ ಮತ್ತು ಎಂಜಲನ್ನು ಮಾಡಿ ಹಣ್ಣನ್ನ ಕೊಳ್ಳಿಲ್ಲ. ನಿನ್ನ ನಾ ಹೇಳಿದ್ದೆ, ಎಂಜಲನ್ನ ಅರ್ಧ ತಿಂದು ಅರ್ಧ ಇಡೋದು.
ಅದನ್ನವೇ ನಾವೇ ಮತ್ತು ವಾಪಸ್ ತಿಂದರನು ಅದು ಆಚಾರ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆವು. ನಿಮಗೆ ರಾಮದೇವರದಲ್ಲಿ ಬಂದು ನೀತಿ ಕೇಳಿದ ನಾಯಿ ಕಥೆ ಹೇಳಿದೆವು. ಇಷ್ಟು ಟೈಮ್ ನಾಳೆ ಅಪ್ಲೋಡ್ ಮಾಡ್ತಾನೆ ಈಗ. ನಿನ್ನ ಹೇಳಿದ್ದನ್ನ ನೋಡೋಣ. ಇದು ಸಬರಿ ಎಂಬ ಪಾತ್ರ, ಕಥಾ ಪಾತ್ರ, ಕ್ಯಾರೆಕ್ಟರ್ ನಾವು ನಿನ್ನ ನೋಡಿದೆವು. ಸರಿಯಾ? ಇವತ್ತೊಂದು ನೋಡೋಣ ಇದು. ಜಟಾಯು ಈತ ನಾವು ನೋಡ್ತಾ ಇರೋದು. ಜಟಾಯು ಎಂಬ ಅದು ಯಾರು? ಒಂದು ಪಕ್ಷಿ, ಬರ್ಡ್. ಅದು ತಮಿಳಿನಲ್ಲಿ ಕழுகு ಅಂತ ಹೇಳ್ತೇವಲ್ಲ, ಈಗಲ್, ಆ ಗ್ರೂಪ್ ಸೇರಿದ್ದದು ಜಟಾಯು ಎಂಬ ಪಕ್ಷಿ. ಆ ಜಟಾಯು ಎಂಬ ಅದು ಯಾರು? ಅದ ರಾಮದೇವರ ತಂದೆಯಾದ ದಶರಥರಿಗೆ ಸ್ನೇಹಿತ. ಜಟಾಯು. ಸರಿಯಾ? ಜಟಾಯು ಯಾರು? ರಾಮದೇವರು ತಂದೆ ದಶರಥ, ರಾಮದೇವರ ಅಪ್ಪನಾದ ದಶರಥರಿಗೆ ಸ್ನೇಹಿತರಾಗಿದ್ದರು. ಆಗ ವನವಾಸದಲ್ಲಿ ರಾಮದೇವರಿದ್ದಾಗ ಅವರಿಗೆ ಅದು ಬಂದು ಆಗಾಗ ಮಾತಾಡ್ತಾ ಇತ್ತು. ಜಟಾಯು ಮಾತಾಡ್ತಾ ಇತ್ತು. ಆಗ ಅವರಿಗೆ ತನ್ನ ತಂದೆ, ರಾಮದೇವರು ತಂದೆ ದಶರಥರೇನಾಗಿದ್ದರು? ಕಾಲ ಇಟ್ರು ಅವರು. ಆಗ ತಮ್ಮ ತಂದೆಯ ಸ್ನೇಹಿತರಾದ ಜಟಾಯು ಬಂದರೆ ಅವರಿಗೆ ಸಂತೋಷವಾಗ್ತಾ ಇತ್ತು. ರಾಮದೇವರು ಸರ್ವೋತ್ತಮ, ಜನರು ತಂದೆ ಸ್ನಾನದಲ್ಲಿ ಇದ್ದಾರೆ ಅಂತ ಅವರಿಗೆ ಸಂತೋಷವಾಗಿತ್ತು. ಅಂತ ಜಟಾಯು ಏನ್ ಮಾಡಿದ್ರು? ಸೀತಾದೇವಿಯನ್ನ ರಾವಣ ವಿಮಾನದಲ್ಲಿ ಇಟ್ಟು ಕಡಕೊಂಡು ಹೋದಾಗ ಆಗ ರಾವಣನ ಎದುರಿಸಿ ಜಗಳಾಡಿದವ ಯಾರು? ಜಟಾಯು. ರಾವಣನ ಎದುರಿಸಿ ಜಗಳಾಡಿದವ ಜಟಾಯು. ರಾವಣನ ಎಷ್ಟು ಶಕ್ತಿ ಇತ್ತು? ವರಗಳು ತುಂಬಾ ಇತ್ತು. ರಾವಣನ ನೋಡಿ ಗ್ರಹಗಳೆಲ್ಲ, ನವಗ್ರಹಗಳೆಲ್ಲ ಅಂಜಿದ್ದ. ಸೂರ್ಯ ರಾವಣನಿಗೆ ಅಂಜಿಕೊಂಡು ಅಂದ್ರೆ ಅವನಿಗೆ ವರ ಇದ್ದದ್ರಿಂದ ಅವ ಇದ್ದ ಲಂಕಾಪಟ್ಟಣದಲ್ಲಿ ಬಿಸಿಲು ಕಮ್ಮಿ ಆಗ್ತಂತೆ. ಅಷ್ಟು ಕಂಟ್ರೋಲ್ ಮಾಡಿ ಇಟ್ಟುಕೊಂಡಿದ್ದಂತೆ. ಅಂತ ರಾವಣನ ಎದುರಿಸಿ ಏನ್ ಮಾಡಿದ? ಜಟಾಯು ಬುಡಿಲಕ್ಕೆ ಹೋಗಿದ್ದ. ಅವನ ಕೈ ಆಯುಧ ಇಲ್ಲ. ರಾವಣ ಹತ್ರ ಆಯುಧ ಇದೆ, ದೊಡ್ಡ ವಿಮಾನದಲ್ಲಿ ಹಾರುತ್ತಾ ಇದ್ದಾನೆ, ಅಷ್ಟು ಪವರ್ ಇತ್ತು, ಎಲ್ಲ ಇದ್ದನು ಕೂಡ ಏನು ಧೈರ್ಯದಲ್ಲಿ ಹೋಗಿದ್ದ ಜಟಾಯು? ನಾ ರಾಮದೇವರಿಗೆ ಸೇವೆ ಮಾಡ್ತಾನೆ, ಇದು ರಾಮದೇವರಿಗೆ ನಾ ಮಾಡುವಂತ ಸರ್ವಿಸ್ ಏನು? ದೇವರಿಗೆ ಮಾಡುವಂತ ಪೂಜೆ ಅಂತ ಮಾಡ್ತಾ ಇದ್ದ. ಆಹಾ, ನಾವು ಒಳ್ಳೆ ವಿಷಯ ಮಾಡೋದು ಒಂದು ಪೂಜೆ ಅಂದ್ರೆ ಏನು? ದೇವರ ಪ್ರವಚನ ಹೇಳೋದು, ಒಳ್ಳವರಿಗೆ ಸಪೋರ್ಟ್ ಮಾಡೋದು ಅಂತ ಒಂದಿದ್ದರನು, ಕೆಟ್ಟದ್ದು ಮಾಡೋವ್ರನ್ನ ಎದುರಿಸಿ ಹೇಳಬೇಕು. ಯಾರೋ ತಪ್ಪು ಮಾಡವಲ್ಲ ಏನ್ ಮಾಡ್ಬೇಕು? ಅದು ನಾವೆದಕ್ಕೆ ಹೇಳಿಬೇಕು? ನಮ್ಗೆದಕ್ಕೆ ಕೆಟ್ಟ ಹೆಸರು? ಹಂಗಿರಬಾರದು. ಇಲ್ಲ, ನಾವ್ ಹೇಳಿದ್ರೆ ಅವರೆಲ್ಲ ಕೇಳೋದಿಲ್ಲ, ಪರವಾಗಿಲ್ಲ, ನಮ್ಮ ಡ್ಯೂಟಿ ಹೇಳಬೇಕು. ಆಗ ದೇವರನ್ನ ಯಾರೋ ಬೊಯ್ಯ ಧರ್ಮನ ಮೀರಿ ನಡಕಂಬ ಅವರು ಆಗ ಸರಿಯಾದ ವಿಷಯನ ಹೇಳ್ಬೇಕು. ಪ್ರಹ್ಲಾದ ಏನ್ ಮಾಡಿದ? ತಂದೆಯೇ ಆದರನು ಕೂಡ ತನ್ನ ತಂದೆ ವಿಷ್ಣು ದ್ವೇಷಿ ಆದಾಗ ಅವನಿಗೆ ಉಪದೇಶವನ್ನು ಮಾಡಿದ. ಏನ್ಮಾ? ಇಲ್ಲ ಹಿರಣ್ಯಕಶಿಪು ಅಂತ ಹೇಳಿದ. ಕೇಳಿನ್ರ? ಎಲ್ಲಾರಿ ಅರ್ಥ ಆತಯಪ್ಪ? ಆರ್ ಯು ಆಲ್ ಲಿಸನಿಂಗ್? ಸರಿ. ಆಗ ರಾವಣ ಜೊತೆ ಯುದ್ಧ ಮಾಡಿದಾಗ ಜಡ ಏನ್ ಮಾಡಿದ? ಇವನು ತನ್ನ ಪ್ರಯತ್ನ ಟು ದ ಲೆವೆಲ್ ಬೆಸ್ಟ್, ಪುಟ್ ಆಲ್ ಹಿಸ್ ಎಫರ್ಟ್ ಹಾಕಿದ, ಹೊಡಿಲಕ್ ಹೋದ, ಎಲ್ಲ ಮಾಡಿದ. ಆಗ ರಾವಣ ಅವನ ಕಲಹ ದೊಬ್ಬಿ ಬಿಟ್ಟು ಕಲಹ ಹಾಕಿದ. ಆಗ ಜಟಾಯು ಮೈಪೂರ ರಣ ನೆತ್ತರು ಹೋಗ್ತಾ ಇದೆ. ಆಗ ರಾಮದೇವರು ಸೀತೆಯನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಮುಂಚೆ ನಾವು ನೋಡಿದ್ದು ಯಾರು? ಶಬರಿ ಮೋಕ್ಷ. ಇದು ಜಟಾಯು ಮೋಕ್ಷ. ಈ ಕಥೆಯನ್ನ ಹೇಳ್ತಾರೆ, ಜಟಾಯು ಮೋಕ್ಷ. ಆಗ ಜಟಾಯು ಏನ್ ಮಾಡಿದ? ಸೀತೆ ಹೇಳಿದ ಮಾತನ್ನ ರಾಮನಿಗೆ ಮುಟ್ಟಿಸಿದ. ಸೀತೆ ಎಂಬುದು ಯಾರು? ಮಹಾಲಕ್ಷ್ಮಿ. ಸೀತೆ ಹೇಳಿದ ಮಾತು ಅಂದ್ರೆ ಏನು? ರಾವಣ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ನನ್ನ ಕಾಪಾಡಬೇಕು, ರಾಮದೇವರದಲ್ಲಿ ಹೇಳು ಅಂತ ಹೇಳ ವಿಷಯವನ್ನ ಇಲ್ಲಿ ಹೇಳಿದ. ರಾವಣ ಕರ್ಕೊಂಡು ಹೋಗಿದ್ದಾನೆ, ಸೀತೆಯನ್ನ ಕರ್ಕೊಂಡು ಹೋಗಿದ್ದಾನೆ ಎಂಬ ವಿಷಯವನ್ನ ಹೇಳಿ ರಾಮರ ಮಡಿಯಲೇ ಮಲಿಕೊಂಡು ತನ್ನ ದೇಹವನ್ನು ಬಿಟ್ಟ. ಸುತ್ತೋಯ್ಟ ಜಟಾಯು. ಆಗ ರಾಮದೇವರು ಎಷ್ಟು ದೊಡ್ಡ ಭಾಗ್ಯ. ಅಂತಿಮ ಕಾಲದಲ್ಲಿ, ಅதாவது ಡ್ಯೂರಿಂಗ್ ದ ಡೆತ್ ಟೈಮ್, ದೇವರನ್ನ ಸ್ಮರಣ ಮಾಡೋಕೆ ಅಂತದೆ.
ಅಂತಿಮ ಕಾಲದಲ್ಲಿ ದೇವರ ಸ್ಮರಣೆಯೋಡ ಹೋಗೋವರಿಗೆ ಮತ್ತು ಹುಟ್ಟು ಇಲ್ಲ, ಮತ್ತು ಹುಟ್ಟೋದಿಲ್ಲ ಅಂತ. ಆಗ ಏನ್ ಮಾಡಿತಾರೆ? ಅಂತಿಮ ಕಾಲದಲ್ಲಿ ಏನ್ ನೆನೆಸಿನ ಸಾಯ್ತಾರೆ ಅದಾವೇ ಹುಟ್ಟುತ್ತಾರೆ. ಗೊತ್ತಾಯ್ತಾ? ಹಿರಣ್ಯಕಶಿಪು ಹಿರಣ್ಯಾಕ್ಷ ವರಾಹ ನರಸಿಂಹದೇವರು ಬಂದು ಕೊಂದಾಗ ಅವನ್ ನೋಡಿ ಏನ್ ನೋಡಿದ? ಓ, ರಾಕ್ಷಸನಾಗಿದ್ದಾನಂತ ದೇವ್ರು ನೆನೆಸಿಂಡ್ರು ಅಂತ. ದೇವ್ರು ಏನ್ ನೆನೆಸಿಂಡ್ರು? ಇದು ರಾಕ್ಷಸ ವರಾಹನಾಗಿ ಬಂದಿದೆ, ರಾಕ್ಷಸ ನರಸಿಂಹನಾಗಿ ಬಂದಿದೆ ಅಂತ ನೆನೆಸಿಂದ. ರಾಕ್ಷಸನಾಗಿ ಹುಟ್ಟಿದ್ರು ರಾವಣ ಕುಂಭಕರ್ಣನಾಗಿ. ಏನಾಯ್ತು? ಜಟಾಯುವೆ ದೇವರೇ ಮಡಿಯಲ್ಲಿ ಇಟ್ಟುಕೊಂಡು ದೇವರ ಸ್ಮರಣೆಯನ್ನ ದೇವರ ಜೊತೆ ಮಾತಾಡುತ್ತಾ ದೇವರನ್ನ ನೋಡುತ್ತಾ ದೇವರ ಮಡಿ ಮೇಲೆಯೇ ಮಲಿಕೊಂಡು ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ. ಎಷ್ಟು ಪುಣ್ಯತ್ತವನಿಗೆ. ಒಂದ್ ಡೌಟ್ ಇದೆ. ಹಾ, ಗುರುಗಳು ಶಿಲಬಂದ್ರು ಹೇಳ್ತಾರೆ, ಯಾವಾಗ ಜಟಾಯುவோட ವಿಂಗ್ಸ್ ಕಟ್ ಆಗುವಾಗ ಅವ್ರಿಗೆ ಬಂದು ಒಂದು ಸ್ಪೆಷಲ್ ಕ್ವಾಲಿಟಿ ಇತ್ತು. ಅವ್ರ ಎರಡು ಕಣ್ ಬಂದು ಅಷ್ಟು ಮುಖ್ಯ. ಅವ್ರು ಬಂದು ಸೀತೆ ಎಲ್ಲಿ ಇದ್ದಾರೆ ಅಂತ ಕಂಡು ಹಿಡಿದ್ರು ಅಂತ ಶಿಲಬಂದು ಹೇಳ್ತಾ ಇದ್ದಾರೆ. ಸೀತ ಕಂಡಿಡಿದ್ದು ಅಂತ ಹೇಳಿದ್ದು ಜಟಾಯುವಿಲ್ಲ, ಅವರೋಡ ಬ್ರದರ್. ಸರಿಯಾ? ಅವ್ರ ಹೆಸರು ಏನು ಗುರುಗಳೇ? ಸರಿಯಾ ಮಗಳು? ಹೇಳಿ. ಸಂಪಾತಿ. ಸಂಪಾದಿ ಪಕ್ಷಿ. ವೆರಿ ಗುಡ್. ಸಂಪಾದಿ ಎಂಬ ಪಕ್ಷಿ. ಆ ಕಥೆ ನಾವ್ ಹೇಳೋಣ, ಸಂಪಾದಿ ಪಕ್ಷಿ ಕಥೆ. ಸರಿಯಾ? ಓಕೆ. ಸಂಪಾದಿ ಎಂಬುದು ಸೀತೆಯನ್ನು ಹುಡುಕಿಕೊಂಡು ಹೋಗಿದ್ದರಲ್ಲ ಎಲ್ಲಾರು. ಆಗ ಒவ்வೊಂದು ದಿಕ್ಕು, ಅದಾவது ಒவ்வೊಂದು ಡೈರೆಕ್ಷನ್ ಹೋದವರು ವಾಪಸ್ ಬಂದ್ಬಿಟ್ರು, ರಿಟರ್ನ್ ಆಗಿಟ್ರು. ಸೌತ್ ಡೈರೆಕ್ಷನ್ ಹೋದವರಿಗೆ ಮುಂದೆ ಹೋಗಕ್ಕೆ ಜಾಗ ಇಲ್ಲ, ಯಾಕೆ ದೊಡ್ಡ ಸಮುದ್ರ ಸೀ ಇತ್ತು. ಆಗ ಮುಂದೆ ಹೋಗಕ್ಕೆ ಜಾಗ ಇಲ್ಲ. ಎಲ್ಲಿ ಸೀತೆ ಇದ್ದಾಳೆ ಅಂತ ತಿಳಿಯೋ ಇದ್ದಾಗ ನೋಡಿ ಹೇಳಿದ್ಯಾರು? ಜಟಾಯುವ ಅನ್ನ ಸಂಪಾದಿ ಎಂಬ ಪಕ್ಷಿ. ನಾವು ಈಗಲ್ ಐ ಅಂತ ಹೇಳ್ತೇವಲ್ಲ, ಕಿಲೋಮೀಟರ್ಸ್ ದೂರದಲ್ಲಿ ಇರೋದನ್ನ ಕೂಡ, ಓಕೆ, ಎಷ್ಟೋ ಕಿಲೋಮೀಟರ್ ದೂರ ಇರೋದನ್ನ ಕೂಡ ನೋಡಿ ಇಡುವಂತ ಶಕ್ತಿ ಈಗಲಿಯೇ ಇದೆ. ಅದು ಸಂಪಾದಿಯೇ ಇತ್ತು. ಸರಿಯಾ? ಸರಿ, ಬ್ಯಾಕ್ ಟು ದ ಸ್ಟೋರಿ. ಇಲ್ಲಿ ಜಟಾಯು ಏನ್ ಮಾಡಿದ್ರು? ದೇವರು ಅದಕ್ಕೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು. ರೋದಮಲ ಅವ್ರಿಗೆ ಮಾಡುವಂತ ಶ್ರಾದ್ದ ಅಲ್ಲ ಇದೆಲ್ಲ, ಅದೆಲ್ಲ ಯಾರು ಮಾಡಿದ್ರು? ರಾಮದೇವರು ಮಾಡಿದ್ರು ಅಂತ. ಎಷ್ಟು ಪುಣ್ಯ ನೋಡ್ರಿ. ಎಲ್ಲರಿಗೆ ಒಬ್ರೊಬ್ರು ಯಾರೋ ಅವ್ರ ಮಕ್ಕಳು ಮಾಡ್ತಾ ಇರೋರು. ಇಲ್ಲಿ ಜಟಾಯುವಿಗೆ ದೇವರೇ ಮಗನಾಗಿ ಇದ್ದು ಅವನಿಗೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ದಾನೆ. ಆಗ ಜಟಾಯುದ ನಾವೇನ್ ತಿಳಿತೇವು? ದೇವರಲ್ಲಿ ಭಕ್ತಿ ಇರಬೇಕು, ದೇವರಿಗೆ ಸಪೋರ್ಟ್ ಮಾಡೋದು ಇರಬೇಕು, ದೇವರನ್ನ ಅಪೋಸ್ ಮಾಡೋರು. ದಟ್ ಮೀನ್ಸ್ ನ್ಯಾಯವನ್ನ ಬಿಟ್ಟು ಮಾಡುವವರು, ನಡಿಬವರು, ಮಾತಾಡುವವರು, ಕೆಟ್ಟ ವಿಷಯನ ಹೇಳಿಕೊಡುವವರು, ಅವರಿಗೆ ನಾವು ಎದುರಿಸಿ ಹೇಳಕ್ಕಂದ್ರೆ ಜಗಳ ಆಡೋದು ಅರ್ಥ ಇಲ್ಲ. ಸರಿಯಾದ ವಿಷಯನ ಹೇಳಕ್ಕ ಅಂಜಬಾರದು. ಅದಕ್ಕೆ ಪುಣ್ಯ ಇದೆ. ಸರಿಯಾ? ಮಹಾಭಾರತದಲ್ಲಿ ತಪ್ಪು ಮಾಡಿದಾಗ, ದ್ರೌಪದಿಯ ತಪ್ಪು ಮಾಡಿದಾಗ ಮಾತಾಡಲಾಂಗಿದ್ರು ಭೀಷ್ಮರು, ದ್ರೋಣರು. ಆ ಕಥೆ ಎಲ್ಲ ನಾನು ಹೇಳಿಕೊಡ್ತಾನೆ. ಅವರೆಲ್ಲ ಎಲ್ಲನೇ ದೇವತೆಗಳು ಮಾತಾಡಲಾಂಗಿದ್ರು ಅಂಜಿಂಡು ದುರ್ಯೋಧನನಿಗೆ. ಅಂತ ಸಭೆಯಲ್ಲಿ ಕೂಡ ಸರಿಯಾದ ವಿಷಯನ ಹೇಳಿದ್ಯಾರು? ವಿತುರ, ಅವರು ಯಮಧರ್ಮರಾಜನ ಅವತಾರ. ಆಗ ಕೃಷ್ಣ ಏನ್ ಮಾಡಿದ? ಅಲ್ಲಿ ಆ ಊರಿಗೆ ಬಂದಾಗ ಯಾರ ಮನೆಗೆ ಹೋದ್ರು? ಕೃಷ್ಣರು. ಭೀಷ್ಮರ ಮನೆಗೆ ಹೋಗಲ್ಲ, ದ್ರೋಣಾಚಾರ್ಯರ ಮನೆಗೆ ಹೋಗಲ್ಲ, ದುರ್ಯೋಧನ ಮನೆಗೆ ಹೋಗಲ್ಲ, ನೇರ ವಿತುರನ ಮನೆಗೆ ಹೋದ್ರು. ಯಾತಕ್ಕೆ? ತಪ್ಪು ಮಾಡಿದಾಗ ಇವ ಸರಿಯಾದ ವಿಷಯವನ್ನ ಹೇಳಿದ, ತನ್ನ ವಾರ್ನಿಂಗ್ ನ ಕೊಟ್ಟ ವಿದುರ. ಅರ್ಥ ಆಯ್ತಾ? ಸೊ ಒಬ್ಬರು ತಪ್ಪು ಮಾಡೋ ವೇಳೆ ನಾ ಹೇಳಿರ ಅವ್ರು ಕೇಳಲಾರರು. ತಪ್ಪನ ದೊಡ್ಡವರಿಗೆ ಹೇಳೋದು ತಪ್ಪು ಇಲ್ಲ. ಅದಕ್ಕೂ ಜಗಳ ಹೇಳ್ಕೊಡು. ಮರ್ಯಾದೆಯಿಂದ ಸಾಫ್ಟ್ ಆಗಿ ವಿಷಯನ ಹೇಳಬೇಕು. ನೀಯೇ ತಿಳ್ಕಂದ್ರಿ ನಮ್ಮ ಇದಲ್ಲಿ ಹಿಂಗೆಲ್ಲ ನಮ್ಮ ಗುರುಗಳು ಹಿಂಗ ಹೇಳಿದ್ದಾರೆ, ಹಿಂಗ ನಡಿಬೇಕು ಅಂತ ಹೇಳಿದ್ದಾರೆ, ಹಿಂಗ ದೇವರಿದ್ದಾನೆ ಅಂತ ಹೇಳಿದ್ದಾರೆ. ದೇವರ ಬಗ್ಗೆ ತಪ್ಪಾಗಿ ಯಾರು ಹೇಳಿದ್ದಾರೆ? ಇಲ್ಲ, ಹಿಂಗ ಹೇಳಿಕೊಟ್ಟಿದ್ದಾರೆ ಅಂತ ಹೇಳ್ಬೇಕಲ್ಲ. ಆಗ ಅವ್ರಗಡೆ ನಾವು ಸರಿಯಾದ ವಿಷಯ ಹೇಳಿದೆ, ಪುಣ್ಯ ಇದೆ. ತಪ್ಪನ್ನ ಕರೆಕ್ಟ್ ಮಾಡೋದು ಈ ಪುಣ್ಯ ಇದೆ. ಅರ್ಥ ಆಯ್ತಾ? ಸರಿ. ಸೀತೆಯ ಮಾತನ್ನ ರಾಮನಿಗೆ ಮುಟ್ಟಿಸಿದ. ಇದ್ರಲ್ಲಿ ದೊಡ್ಡ ತಾತ್ಪರ್ಯ ಇದೆ. ಸೀತೆ ಅನ್ಬಾರ್ ಯಾರು? ಲಕ್ಷ್ಮಿ. ಲಕ್ಷ್ಮಿ ಯಾರಿಗೆ ಅಭಿಮಾನಿ ದೇವತೆ? ವೇದಗಳಿಗೆ ಅಭಿಮಾನಿ ದೇವತೆ ಲಕ್ಷ್ಮಿ. ಆ ಸೀತೆಯ ಮಾತು ಅಂದ್ರೆ ಏನು? ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ ಎಲ್ಲ ಯಾರ ಅಧೀನ? ಅಭಿಮಾನಿ ದೇವತೆ ಯಾರಾಗಿದ್ದಾಳೆ? ಮುಖ್ಯವಾಗಿ ಸೀತೆ, ಲಕ್ಷ್ಮಿ ಇದ್ದಾಳೆ. ಆಗ ಅವಳು ಮಾತು ಅಂದ್ರೆ ಏನು? ಅದನ್ನ ರಾಮರಿಗೆ ಮುಟ್ಟಿಸಿದ್ರು ಅಂದ್ರೆ ಏನರ್ಥ? ಸೀತೆಯನ್ನ ಮಾತ್ರ ತಗೊಂಡೆ ರಾಮ ಹತ್ರ ಹೇಳಿದ್ರು ಅಂತ ಹೇಳಿದರೆ, ವೇದಗಳಿರೋ ವಿಷಯಗಳು, ಪುರಾಣಗಳಿರೋ ವಿಷಯಗಳನ್ನ ನಾವು ದೇವರಲ್ಲಿ ಹೋಗಿ ಹೇಳಬೇಕು ಅಂದ್ರೆ ಏನು? ಪಾರಾಯಣ ಮಾಡಬೇಕು.
ದೇವರು ಹಾಡನ್ನ ಹೇಳಬೇಕು, ದೇವರಲ್ಲಿ ಸ್ತೋತ್ರವನ್ನ ಹೇಳಬೇಕು, ಅದನ್ನ ಎಲ್ಲರಿಗೂ ಹೋಗಿ ಮುಟ್ಟಿಸ್ಬೇಕು, ಪ್ರವಚನ ಮಾಡಬೇಕು, ಮಾಡಿ ಎಲ್ಲರಿಗೂ ಹೋಗಿ ಸೇರಿಸ್ಬೇಕು ಅಂತ ಅರ್ಥ. ಈ ವಿಷಯವನ್ನ ಯಾರು ಮಾಡಿರು? ಜಟಾಯು. ಅದಕ್ಕೇನು ಪುಣ್ಯ ಆಗಿತ್ತು? ದೇವರೇ ಅವರಿಗೆ ಅಂತಿಮ ಸಂಸ್ಕಾರವನ್ನು ಮಾಡಿ ಮೋಕ್ಷವನ್ನು ಕೊಟ್ಟಿದ್ದಾನೆ. ಸರಿಯಪ್ಪ? ಅದ್ರಲ್ಲಿ ಜಟಾಯು ಮೋಕ್ಷ ಅಂತ ಅರ್ಥ ಎಲ್ಲ ಕಂಡ್ರ? ಸರಿ, ಇವತ್ತು ಏನೋ ಡೌಟ್ ಇದೆಯಮ್ಮ? ಇಲ್ಲ ಅಲ್ಲಿ ಗುರು. ಸೊ ನಾವು ಶಬರಿ ನೋಡಿದ್ದೆವು, ಈಗ ಜಟಾಯು ನೋಡಿದ್ದೆವು, 2 ಪಾತ್ರ ನೋಡಿದ್ದೆವು. ಇನ್ನು ವಿಭೀಷಣ, ಭರತ, ಲಕ್ಷ್ಮಣ, ಕೈಕೇಯಿ, ವಾಲಿ, ಸುಗ್ರೀವ, ಡೀಟೈಲ್ಡ್ ಆಗಿ ಹನುಮಂತ ಎಲ್ಲನೇ ನೋಡೋಣ 1 by 1. ಸರಿಯಾ? ಆಲಿಪ ಇವತ್ತು ನೋಡಿದ ಈ ಒಂದು ಪಾಠವನ್ನ ಸಮಸ್ತ ಗುರುಗಳ ಅಂತರ್ಯಾಮಿಯಾದ ವಿಜಯದಾಸರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗದ ಸೀತಾಪತಿ ರಾಮಚಂದ್ರ ಮೂರ್ತಿ ವಿಜಯ ವಿಠಲ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಾರ ಈ ಒಂದು 10 ದಿನಕ್ಕೆ ದಶಹರ ಅಂತ ಹೆಸರು. ಏನು? ದಶಹರ. ದಶಹರ ಅಂದ್ರೆ ಏನು? ನಾಶ ಆಗೋದು. ದಶ ಅಂದ್ರೆ 10 ರೀತಿಯಲ್ಲಿ ನಾವು ಮಾಡಿದ ಪಾಪಗಳು. 10 ಪಾಪ ಇಲ್ಲ, ಡಿಫರೆಂಟ್ ಕೈಂಡ್ಸ್, 10 ಡಿಫರೆಂಟ್ ಕೈಂಡ್ ಆಫ್ ಸಿನ್ಸ್, ಪಾಪಗಳು ಪರಿಹಾರ ಆಗತ್ತೆ ಗಂಗೆಯ ಸ್ಮರಣ ಮಾಡಿ ಸ್ನಾನ ಮಾಡಿದರೆ. ಯಾಕ ಪ್ರಥಮೆಯಿಂದ ಆರಂಭಿಸಿ ಈತ ಆಲ್ರೆಡಿ ಸಪ್ತಮಿ ಆಯಿಡ್ತು, 3 ದಿನ ಇದೆ. ವೆಡ್ನೆಸ್ಡೇ ಬುಧವಾರ ಭಾಗೀರಥಿ ಜಯಂತಿ, ಗಂಗೆ ಹುಟ್ಟಿದ ದಿನ. ಸರಿಯಾ? ಭಾಗೀರಥ ಎಂಬ ರಾಜ ಸೂರ್ಯವಂಶದಲ್ಲಿ ರಾಮನಿಗೆ ಮಿಂಚೆಯೇ ಬಂದವ. ಭಗೀರಥ ಪ್ರಯತ್ನ ಅಂತ ಹೆಸರು. ಅವರು ಪಿತೃಕಡಿಗೆ ಸದ್ಗತಿ ಆಗಬೇಕು ಅಂತ ಹೇಳಿ ತಪಸ್ಸು ಮಾಡಿ ದೇವರು ಪಾದ ತೊಳೆದ ನೀರನ್ನ, ದೇವಲೋಕಲಿದ್ದ ಗಂಗೆಯನ್ನ ಭೂಲೋಕಕ್ಕೆ ತಕೊಂಡ್ ಬರ್ಲಕ್ಕೆ ತಪಸ್ಸು ಮಾಡಿದವ ಭಗೀರಥ. ಅದಕ್ಕೆ ಭಾಗೀರಥಿ ಅಂತ ಹೆಸರು. ಭಗೀರಥನ ತಪಸ್ಸಿಗಾಗಿ ಬಂದವಳು ಗಂಗೆ. ಗಂಗೆ ಏನ್ ಹೆಸರು? ಭಾಗೀರಥಿ ಅಂತ ಹೆಸರು. ಆ ಗಂಗಾ ಬರಾವಳ ಫೋರ್ಸ್ ಕಮ್ಮಿ ಮಾಡಲಿಕ್ಕೆ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ತನ್ನ ತಲೆಯಲ್ಲಿ ಇಟ್ಟುಕೊಂಡು ಮಿಚ್ಚ ಭಾಗವನ್ನ ಇಲ್ಲಿ ಕೊಟ್ರು. ನಿರ್ಮಾಲ್ಯವನ್ನ ಶಿರಸಲ್ಲಿ ಧರಿಸಿದರು. ದೇವರು ನಿರ್ಮಾಲ್ಯ ಅಂತ ಹೇಳಿ ಪ್ರೋಕ್ಷಣ ಮಾಡಿಕೊಂಡ್ರು. ಪಾದ ತೊಳೆದವರು ಯಾರು? ಬ್ರಹ್ಮದೇವರು, ಜೀವೋತ್ತಮರು. ಪಾದ ತೊಳೆದ ನೀರನ್ನ ತಲೆಯಲ್ಲಿ ಇಟ್ಟುಕೊಂಡವರು ಯಾರು? ರುದ್ರದೇವರು. ಅವರು ಯಾರು? ಮನೋನಿಯಾಮಕರು, ನಮ್ಮ ಮನಸ್ಸಿಗೆ ನಿಯಾಮಕ. ಪಾದವನ್ನು ತೊಡಿಸಿಕೊಂಡವರು ಯಾರು? ಭಗೀರಥ. ತ್ರಿವಿಕ್ರಮ ದೇವರು, ಸರ್ವೋತ್ತಮ. ಸರಿಯಾ? ಆ ಪಾದ ತೊಳೆದ ನೀರನ್ನ ಭಗೀರಥ ಗಂಗೆಯನ್ನ ಕೆಳಗೆ ತಕೊಂಡ್ ಬಂದದ್ದು ಯಾರು? ಭಗೀರಥ. ಆ ಭಗೀರಥನ ಹೆಸರಲ್ಲಿ ಈ ನದಿಗೆ ಏನ್ ಹೆಸರು? ಭಾಗೀರಥಿ. ಆ ನದಿ ಏನಾಗಿತ್ತು? ಮತ್ತು ಫೋರ್ಸ್ ಹೋಗಿತ್ತು ಅಂತೆ. ಆಗ ಜಗನು ಅಂತ ಒಂದು ಋಷಿದ್ರು, ಜನ್ಗು ಮಹರ್ಷಿ. ಅವರೇನ್ ಮಾಡಿಟ್ರು? ಫುಲ್ ನೀರನ್ನ ಆಚಮನ ಮಾಡಿಟ್ರು. ತಿರ್ಸಿ ಗಂಗೆ ನೀರು ಅವ್ರ ಪಿತೃ ಕಡೆಗೆ ಹೋಗವೇ ಇಲ್ಲ. ಅವ್ರದ್ರಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ರು, ಅಯ್ಯ ನೀವು ಆಚಮನ ಮಾಡಿ ಎಲ್ಲ ತಗೊಂಡ್ಬಿಟ್ರಿಲ್ಲ ಅಂತ. ತಿರ್ಸಿ ಏನ್ ಮಾಡಿದ್ರು? ತನ್ನ ಕಿವಿದಾರಿ ಬಿಟ್ರು ಅಂತ. ಅವ್ರು ಏನ್ ಮಾಡಿರು? ಕಿವಿದಾರಿ ನೀರನ್ನ ಹೊರಗೆ ಬಿಟ್ರು. ಅದರಿಂದ ಆ ಜನ್ಗು ಮಹರ್ಷಿಯ ಮಗಳಾದಳು. ಅದರಿಂದ ಜಾಹ್ನವಿ ಅಂತ ಹೆಸರು. ಗಂಗೆ ಏನ ಹೆಸರು? ಜಾಹ್ನವಿ. ಹಯಗ್ರೀವ ಹಯಗ್ರೀ ವೇದಿಯೋ ವದಯತ್ ತಸ್ಯ ನಿಸ್ಸರತೇವಾಣಿ ಜನ್ಗು ಕನ್ಯಾ ಅಂತ ಎದಕ್ಕೆ ಹೇಳ್ತೇವೆ? ಜಗನು ಮಹರ್ಷಿಯೋಡ ಮಗಳಾದಳು. ಜಗನು ಕನ್ಯಾ ಪ್ರವಾಹವತ್, ಗಂಗಾ ಪ್ರವಾಹವಂತೆ ನಮ್ಮ ಬಾಯಲ್ಲಿ ಮಾತು ಬರ್ತಾ ಇದೆ. ಯಾವಾಗ? ಹಯಗ್ರೀವ ಅಂತ 3 ಬಾರಿ ಹೇಳಿದರೆ ಜಗನು ಕನ್ಯಾ ಪ್ರವಾಹವತ್, ಗಂಗಾ ಪ್ರವಾಹವಂತೆ ನಮ್ಮ ಮಾತು ಬರ್ತಾ ಇದೆ ಅಂತ ವಾದಿರಾಜ ಸ್ತೋತ್ರ ಮಾಡ್ತಾರೆ. ಅರ್ಥ ಆಯ್ತಾ ಅದೆಲ್ಲ? ಓಕೆ, ಜ್ಞಾಪಕ ಇಟ್ಟಬೇಕದಲ್ಲ. ಭಗೀರಥಿ ಅಂತ ಹೆಸರು, ಜಾಹ್ನವಿ ಅಂತ ಹೆಸರು. ಜಾಹ್ನವಿ ಜನಕ ಅಂತ ದೇವರಿ ಹೆಸರು. ಯಾತಕ್ಕೆ? ಜಾಹ್ನವಿ ಅಂದ್ರೆ ಗಂಗೆ. ಗಂಗೆ ಯಾರ ಪಾದದಲ್ಲಿ ಹುಟ್ಟಿದರು? ದೇವರು ವಿಷ್ಣು ಪಾದ. ಆದ್ರೆ ಗಂಗೆಯ ತಂದೆ ಯಾರು? ಅಪ್ಪ ವಿಷ್ಣು. ಜಾಹ್ನವಿ ಜನಕ ಅಂತ ಜಗನ್ನಾಥದಾಸನ ಹರಿಕಥಾಮೃತ ಸಾರದಲ್ಲಿ ಕೋಟ್ ಮಾಡ್ತಾರೆ. ಈ ಟರ್ಮ್ಸ್ ಎಲ್ಲ ಬರಾವಳ ಜ್ಞಾಪಕ ಇಟ್ಟಬೇಕು. ಸರಿ, ಅದರಿಂದ ಎದಕ್ಕೆ ಹೇಳಿದೆ ಅಂದ್ರೆ ಗುರುವಾರ ಜ್ಯೇಷ್ಠ ಮಾಸ, ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ದಶಮಿ ಭಗೀರಥಿ ಜಯಂತಿ. ಅದು ಮನೆಯಲ್ಲಿ ಗಂಗಾ ಸ್ಮರಣೆಯಿಂದ ಸ್ನಾನ. ಮನೆಯಲ್ಲಿ ಗಂಗಾ ಅಂತ ತಗೊಂಡು ಇಟ್ಟಿರಾರು, ತಾಮ್ರ ಪಾತ್ರದಲ್ಲಿ ಕ್ಲೋಸ್ ಮಾಡಿ ಇಟ್ಟಿರಾರು. ಆ ಗಂಗೆಯನ್ನ ಚಂದ ತೊಳೆದು ಶುದ್ಧ ಮಾಡಿ
ಅದಕ್ಕೆ ಒಂದು ಅರಿಶಿನ ಕುಂಕುಮ ಹಾಕಿ ಅಮ್ಮನ ಪೂಜೆ ಮಾಡುತ್ತೇನ್ರಿ, ನೀವು ಮಾಡ್ರಿ, ಹೂ ಹಾಕ್ರಿ, ನಮಸ್ಕಾರ ಮಾಡ್ರಿ. ನಿತ್ಯನೇ ಪೂಜೆ ಮಾಡಬೇಕು ಲೇಡೀಸ್, ಗಂಗೆಯ ಸರಿಯಾ? ಸುಮಂಗಲಿಗಳು ನಿತ್ಯನೇ ಪೂಜೆ ಮಾಡಬೇಕು. ಈ 10 ದಿನ ಪೂಜೆ ಮಾಡಿದ್ರೆ ಇನ್ನೂ ವಿಶೇಷ. ಮುಖ್ಯವಾಗಿ ದಶಮಿ ದಿನ ಬುಧವಾರ ಪೂಜೆ ಮಾಡಿದರೆ ವಿಶೇಷ. ಭಾಗೀರಥಿ ಜಯಂತಿ ಅಂತ ಹೇಳ್ತಾ ಇವತ್ತು ಪಾಠವನ್ನ ಸಮರ್ಪಣ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಎಲ್ಲರಿಗೆ ಆಶೀರ್ವಾದಪ್ಪ. ಹರೇ ಶ್ರೀನಿವಾಸ ಗುರುಗಳೇ. ಶ್ರೀನಿವಾಸ ಗುರುಗಳು. ಹರೇ ಶ್ರೀನಿವಾಸ ಶ್ರೀನಿವಾಸ ಗುರುಗಳೇ. ಹಾ ಸರಿ. ಹರೇ ಶ್ರೀ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರುಗಳೇ. ಹರಿ ಶ್ರೀನಿವಾಸ ಗುರುಗಳೇ. ಗುರುಗಳೇ, ಹಾ ಹೇಳು ಮೃತ್ತಿಕಾ. ನಾಳೆ ನನಗೆ ಬರ್ಡೇ. ನನ್ನ ಬ್ಲೆಸ್ ಓ ಹಂಗ್ಯಾ? ವಿಶ್ ಯು ಹ್ಯಾಪಿ ಬರ್ತ್ಡೇ ಮೃತ್ತಿಕಾ. ಇಲ್ಲ ಆಯುಳ ಆರೋಗ್ಯ ಒಡ ಚಂದ ಬೋದು. ಸರಿಯಾ? ಆಶೀರ್ವಾದ ಥ್ಯಾಂಕ್ಸ್ ಲಾಟ್ ಗುರುಗಳೇ. ಆಗಲಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಶ್ರೀನಿವಾಸ ಗುರುಗಳು.